ಆಕಾಶವಾಣಿ ಹಾಸನ ರೇಡಿಯೋ ಡಾಕ್ಟರ್. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಕೇಳಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಈ ಕುರಿತು ಕರುಳು ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಭಾಷ್ ಕೆಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹಾಸನದ ಜಯಶ್ರೀ ಆಸ್ಪತ್ರೆಯ ಡಾಕ್ಟರ್ ಸುಭಾಷ್ ಕೆಜಿ ಅವರು, ಕರುಳು ಶಸ್ತ್ರಚಿಕಿತ್ಸಾ ತಜ್ಞರು. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸರ್, ಈಗ ಮೊದಲಿಂದಲೂ ಅಷ್ಟೇ ಹೊಟ್ಟೆ ಚೆನ್ನಾಗಿ ಇಟ್ಕೊಂಡ ಒಂದು ನೆತ್ತಿ ಕೂಡ ಚೆನ್ನಾಗಿರುತ್ತೆ ಅನ್ನೋವಂಥ ಮಾತನ್ನು ನಾವು ಕೇಳಿರ್ತೀವಿ. ಈಗ ಹೇಳ್ತಾರೆ ಹೊಟ್ಟೆನೇ ನಮಗೆ ಎರಡನೇ ಮೆದುಳು ಅಂತ. ಹೊಟ್ಟೆಗೂ ಮತ್ತು ಮೆದುಳಿಗೂ ಇರುವಂಥ ಸಂಬಂಧವನ್ನು ಮತ್ತು ಹೊಟ್ಟೆನಲ್ಲಿ ಆಗುವಂತಹ ಬದಲಾವಣೆಗಳು ನಮ್ಮ ಮನಸ್ಸಿನ ಮೇಲೆ ಮತ್ತು ನಮ್ಮ ದೇಹದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಸಾಮಾನ್ಯವಾಗಿ ಸಹಜವಾಗಿ ಎಲ್ಲರಿಗೂ ಆವಾಗವಾಗ ಕಾಣಿಸಿಕೊಳ್ಳುವ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕುರಿತು ಇವತ್ತು ಮಾತಾಡ್ಬೋದು ಅಂತ ಅನಿಸುತ್ತೆ. ಯಾಕೆ ಹೊಟ್ಟೆಯ ಆರೋಗ್ಯ ಮಹತ್ವದ್ದು ಅಂತ ಅನಿಸುತ್ತೆ ಸರ್ ನಿಮಗೆ? ಯಾಕಂದರೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ನಮಗೆ ದಿನನಿತ್ಯ ಉಪಯೋಗ ಆಗೋಂಥ ಸಿಸ್ಟಮ್ ಅದೊಂದು. ಅದು ಬೇರೆ ಸಿಸ್ಟಮ್ ಥರ ನಮಗೆ ರೆಸ್ಟ್ ಕೊಡೋಕ್ಕೂ ಆಗೋದಿಲ್ಲ. ಕಂಟಿನ್ಯೂಸ್ಲಿ ಫಂಕ್ಷನಿಂಗ್ ಸಿಸ್ಟಮ್ ಒಂದು. ಮತ್ತು ಈಗಿನ ಕಾಲದಲ್ಲಿ ಬಿಕಾಸ್ ಆಫ್ ದ ಆರ್ಟಿಫಿಷಿಯಲ್ ಫುಡ್ ಅಂತ ಹೇಳ್ತೀವಿ, ಅಂದರೆ ರೆಡಿಮೇಡ್ ಫುಡ್ಸು ಸುಮಾರಷ್ಟು ತಿನ್ನೋದ್ರಿಂದ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಅಥವಾ ಕರಳು ವಿಭಾಗದ ತೊಂದರೆಗಳು ಆಲ್ಮೋಸ್ಟ್ ನಿಯರಿಂಗ್ 20% ಆಫ್ ದ ಪೇಷಂಟ್ಸ್ ಹಾಸ್ಪಿಟ್ಲಿಗೆ ಬರೋರಲ್ಲಿ ಕರಳದ ಪ್ರಾಬ್ಲಮ್ಸ್ ಇರುತ್ತೆ. ಐದರ್ ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು, ಲೂಸ್ ಟೂಲ್ಸ್ ಆಗಿರ್ಬೋದು, ಅಥವಾ IBS ಅಂತ ಈಗಿನ ಮಟ್ಟಿಗೆ ತುಂಬ ಕೇಳ್ಪಡ್ತೀವಿ. IBS ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ. ಸರಿಯಾಗಿ ಮೋಷನ್ ಆಗೋದಿಲ್ಲ ಅಥವಾ ಪದೇ ಪದೇ ಮೋಷನ್ ಹೋಗ್ಬೇಕಂತ ಪರಿಸ್ಥಿತಿ ಬರ್ಬೋದು, ಅಥವಾ ಮೋಷನ್ ಪದೇ ಪದೇ ಹೋದ್ರು ಅಥವಾ ಸಂಪೂರ್ಣ ಹೋದ್ರು ಹೊಟ್ಟೆ ಫ್ರೀ ಅನ್ಸೋದಿಲ್ಲ, ಬ್ಲೋಟಿಂಗ್, ಹೊಟ್ಟೆ ಭಾರ ಅನಿಸುತ್ತೆ. ಇದರಿಂದ ಅವರಿಗೆ ನಿದ್ದೆನೂ ಸರಿಯಾಗಿ ಬರೋದಿಲ್ಲ. ಇವೆಲ್ಲದರಿಂದ ಅವರಿಗೆ ಒಂಥರ ಮನಸ್ಸಲ್ಲಿ ಆತಂಕ ಇರುತ್ತದೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ಸ್ಲೀಪ್. ಮತ್ತು ಗ್ಯಾಸ್ಟ್ರೈಟಿಸ್ ಇರೋದ್ರಿಂದ ನೈಟ್ ಟೈಮ್ ಆ್ಯಸಿಡ್ ರಿಫ್ಲೆಕ್ಸ್ ಆಗೋದ್ರಿಂದ ದೇ ವಿಲ್ ಹ್ಯಾವ್ ಲಾಟ್ ಆಫ್ ಡಿಸ್ಟರ್ಬ್ ಸ್ಲೀಪ್, ಅಂದರೆ ನಿದ್ದೆ ಸರಿಯಾಗಿ ಬರೋದಿಲ್ಲ. ಅದಕ್ಕೆ ಮಾರ್ನಿಂಗ್ ವೆನ್ ದೇ ಗೆಟ್ ಅಪ್ ಅವರಿಗೆ ಒಂಥರ ಫ್ರೆಶ್ ಫೀಲಿಂಗ್ ಇರೋದಿಲ್ಲ. ಆ್ಯಂಡ್ ಆಲ್ಸೋ ದೇ ವಿಲ್ ಹ್ಯಾವ್ ಲಾಟ್ ಆಫ್ ಹೆಡ್ ಏಕ್ಸ್. And acid reflux is also one of the common causes for migraine headaches. ಹಾಗಾಗಿ ಡೈಜೆಸ್ಟಿವ್ ಸಿಸ್ಟಮ್ ಇಫ್ ಇಟ್ ಇಸ್ ವೆಲ್ ಮೇಂಟೈನ್ಡ್ ದೆನ್ ಪೇಷಂಟ್ ವಿಲ್ ಹ್ಯಾವ್ ಎ ವೆರಿ ಕಂಫರ್ಟೇಬಲ್, ಅಂದರೆ ನೆಮ್ಮದಿ ಆಗಂತ ಮನಸ್ಥಿತಿ ಇರುತ್ತೆ. ಹಾಗಾಗಿ ನಮ್ಮ ಹೊಟ್ಟೆ ಆರೋಗ್ಯ ಚೆನ್ನಾಗಿದ್ರೆ ಮನಸ್ಸಿನ ಆರೋಗ್ಯ ಚೆನ್ನಾಗಿರುತ್ತೆ, ದೇಹದ ಆರೋಗ್ಯ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾವು ತಿನ್ನುವ ಆಹಾರವೇ ನಮ್ಮ ಶಕ್ತಿಯ ಮೂಲ ಅಲ್ವಾ? ನೀವು ಹೇಳಿದ್ರಿ ಸರ್, ಈಗ ಹೊಟ್ಟೆಯ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ 20% ಜನ ಆಸ್ಪತ್ರೆಗೆ ಭೇಟಿ ನೀಡ್ತಾರೆ ಅಂತ. ಈಗ ನೀವು ಒಂದ್ ಹೇಳಿದ್ದು ಹೊಟ್ಟೆ ಉಬ್ರ, ಆಮೇಲೆ ಬ್ಲೂಟಿಂಗ್, ಅದರಿಂದ ಬೇರೆ ಬೇರೆ ಸಮಸ್ಯೆಗಳಾಗುತ್ತೆ. ಗ್ಯಾಸ್ಟ್ರೈಟಿಸ್ ಇರಬಹುದು. ಗ್ಯಾಸ್ಟ್ರೈಟಿಸ್ ಅಂದ್ರೆ ಏನ್ ಸರ್? ಎಲ್ಲದಕ್ಕೂ ಈಗ ಸಾಮಾನ್ಯ ಮನುಷ್ಯರು ಹೇಳೋದು, ನೀವು ತಜ್ಞ ವೈದ್ಯರ ಹತ್ರ ಭೇಟಿ ಮಾಡಿದಾಗ ಅಷ್ಟೇ ಅದು ಯಾವುದಕ್ಕೆ ಸಂಬಂಧಪಟ್ಟಂಗಾಗಿದೆ ಅಂತ ಗೊತ್ತಾಗುತ್ತೆ. ಅದರ್ವೈಸ್ ಎಲ್ಲರೂ ಹೇಳೋದೇನಂತಂದ್ರೆ ಗ್ಯಾಸ್ಟ್ರೈಟಿಸ್, ಎದೆ ಉರಿ ಬಂದ್ರು ಗ್ಯಾಸ್ಟ್ರೈಟಿಸ್, ಹೊಟ್ಟೆ ಉಬ್ಬಿದ್ರು ಗ್ಯಾಸ್ಟ್ರೈಟಿಸ್. ಏನ್ ಹಂಗಂದ್ರೆ ಜನ ಹೊಟ್ಟೆ ಭಾರ ಅನ್ಸಿದ್ರೆ ಗ್ಯಾಸ್ಟ್ರೈಟಿಸ್ ಅಂತಾರೆ. ಬಟ್ ಮೆಡಿಕಲಿ ಸ್ಪೀಕಿಂಗ್ ಗ್ಯಾಸ್ಟ್ರೈಟಿಸ್ ಅಂದ್ರೆ ಸ್ಟಮಕ್ನ ವಾಲ್ ಅಥವಾ ಹೊಟ್ಟೆಯ ಗೋಡೆ ಇನ್ಫ್ಲಮೇಷನ್ಗೆ ಗ್ಯಾಸ್ಟ್ರೈಟಿಸ್ ಅಂತೀವಿ. ಸಣ್ಣ ಕರಳದು ಆ ರಿಲೇಟೆಡ್ ಪ್ರಾಬ್ಲಮಿಗೆ ಗ್ಯಾಸ್ಟ್ರೈಟಿಸ್ ಅಂತ ಕರೆಯೋದಿಲ್ಲ. ಸೊ ಹೊಟ್ಟೆ ಉಬ್ರ ಒಂದು ಕಾರಣ ಮಾತ್ರ ಗ್ಯಾಸ್ಟ್ರೈಟಿಸ್, ಬೇರೆ ನಾನಾ ಕಾರಣಗಳು ಇದಾವೆ. ಅದು ಫ್ಯಾಟಿ ಲಿವರ್ ಆಗಿರ್ಬೋದು. ಈಗಿನ ಕಾಲದಲ್ಲಿ ಫ್ಯಾಟಿ ಲಿವರ್ ಅನ್ನೋದು ನಾವು ತುಂಬಾ ಕೇಳ್ಪಡ್ತಿದ್ದೀವಿ. ಯಾಕಂದ್ರೆ ಒಬೆಸಿಟಿ ಅಂದ್ರೆ ವೆಯ್ಟ್ ಗೇನ್ ತುಂಬಾ ಆಗ್ತಿದೆ, ಪ್ಲಸ್ ಡಯಾಬಿಟಿಸ್ ಸಂಖ್ಯೆನೂ ಜಾಸ್ತಿ ಆಗೋದ್ರಿಂದ ತುಂಬಾ ಫ್ಯಾಟಿ ಲಿವರ್ ಅನ್ನೋ ಒಂದು ಪದ ಕೇಳ್ಪಡ್ತಿದ್ದೀವಿ. ಅದನ್ನು ನಮಗೆ ಹೊಟ್ಟೆ ಭಾರ, ಉಬ್ರಾಣೆ ಕಾಸ್ ಮಾಡುತ್ತೆ. ಸೊ ಅದು ಗ್ಯಾಸ್ಟ್ರೈಟಿಸ್ ಅಲ್ಲ, ಬಟ್ ದಟ್ ಈಸ್ ಆಲ್ಸೋ ಕಾಸ್ ಫಾರ್ ಹೊಟ್ಟೆ ಉಬ್ರಾಣೆ ಅಥವಾ ಬ್ಲೋಟಿಂಗ್ ಅಂತ ನಾವು ಕರಿತೀವಿ. ಇನ್ನೊಂದು ಕರಳು ಇನ್ಫೆಕ್ಷನ್ ಇರ್ಬೋದು, ಇರಿಟೇಬಲ್ ಬವಲ್ ಸಿಂಡ್ರೋಮ್ ಇರ್ಬೋದು. ಅಂದರೆ IBS ಥರ ಪೇಷಂಟ್ಸಿಗೆ ಪದೇ ಪದೇ ಮೋಷನ್ ಹೋಗಿರಬೇಕು, ಅಥವಾ ಗಟ್ಟಲ್ಲಿ ಅಲರ್ಜಿ ಆಗಿರ್ಬೋದು. ಅವೆಲ್ಲವೂ ಕಾರಣದಿಂದನೂ ಬ್ಲೋಟಿಂಗ್ ಆಗುತ್ತೆ. ಬಟ್ ಅವೆಲ್ಲವೂ ಗ್ಯಾಸ್ಟ್ರೈಟಿಸ್ ಅಂತ ಹೇಳೋಕ್ಕಾಗೋದಿಲ್ಲ. ಸ್ಟಮಕ್ ಇನ್ಫ್ಲಮೇಷನ್, ಹೈಪರ್ ಎಸಿಡಿಟಿ, ಎದೆ ಉರಿ ಬರೋದು, ಹೊಟ್ಟೆ ಉರಿ ಬರೋದು, ಆ ಕಾರಣಗಳು ಮಾತ್ರ ಗ್ಯಾಸ್ಟ್ರೈಟಿಸ್. ಬೇರೆ ಕಾರಣಗಳು ಇದಾವೆ ಅಪ್ಪರ್ ಅಬ್ಡಮನ್ ಡಿಸ್ಕಂಫರ್ಟ್ಗೆ. ಅವು ಫ್ಯಾಟಿ ಲಿವರ್ ಆಗಿರ್ಬೋದು, IBS ಆಗಿರ್ಬೋದು, IBD ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಆಗಿರ್ಬೋದು. ಗರ್ಡ್ ಅಂತ ಇನ್ನೊಂದು. ಈ ಗ್ಯಾಸ್ಟ್ರೈಟಿಸ್ ಅಲ್ಲಿ ದೇರ್ ಕ್ಯಾನ್ ಬಿ ಇನ್ಫ್ಲಮೇಷನ್ ಆಫ್ ದ ಸ್ಟಮಕ್, ಅಂದ್ರೆ ಹೊಟ್ಟೆಯ ಗೋಡೆಯಲ್ಲಿ ಕೆಂಪು ಬಣ್ಣ ಆಗಿರ್ಬೋದು, ಎಂಡೋಸ್ಕೋಪಿಲಿ ಅಲ್ಸರ್ಸ್ ಆಗಿರ್ಬೋದು. ಕೆಲವರಿಗೆ ಏನಾಗುತ್ತೆ, ಈ ತುಂಬಾ ಹೈಪರ್ ಎಸಿಡಿಟಿ ತುಂಬಾ ದಿವಸ ಇರೋದ್ರಿಂದ ಆಸಿಡ್ ವಾಪಸ್ ಅನ್ನನಾಳಕ್ಕೆ ರಿಫ್ಲೆಕ್ಸ್ ಆಗುತ್ತೆ, ಹೊಟ್ಟೆಲಿರೋ ಆಸಿಡ್ ಅಂಶ ಮೇಲೆ ಬರಕ್ ಶುರು ಆಗುತ್ತೆ.
ಅದು ಲಾಂಗ್ ಟರ್ಮ್ ಇದ್ದಾಗ ಏನಾಗುತ್ತೆ, ಅನ್ನನಾಳ ಅವ್ರ ಫುಡ್ ಪೈಪ್ ಮತ್ತು ಸ್ಟಮಕ್ ಮಧ್ಯೆ ಇರೋ ಒಂದು ವ್ಯಾಲು, ಲೋವರ್ ಇಸೋಫಿಜಲ್ ಸ್ಪಿಂಕ್ಟರ್ ಅಂತ ಕರಿತೀವಿ, ಆ ವ್ಯಾಲು ವೀಕ್ ಆಗ್ತಾ ಹೋಗುತ್ತೆ ಪದೇ ಪದೇ ರಿಫ್ಲೆಕ್ಸ್ ಆಗೋದ್ರಿಂದ. ಸೊ ಅವಾಗ ಏನಾಗುತ್ತೆ, ಪೇಷಂಟ್ಸಿಗೆ ಕಂಟಿನ್ಯೂಸ್ ಎದೆ ಉರಿ ಬರೋದು, ರಾತ್ರಿ ಡಿಸ್ಟರ್ಬ್ ಸ್ಲೀಪ್ ಬರೋದು, ಕೆಲವರಿಗೆ ತುಂಬ ಆ್ಯಸಿಡ್ ರಿಫ್ಲೆಕ್ಸ್ ಆಗೋದ್ರಿಂದ ಬೆಳಗ್ಗೆ ಎದ್ದಾಗ ಗಂಟ್ಲೆಲ್ಲ ಉರಿ ಬರೋದು, ನುಂಗಕ್ಕೆ ಏನೋ ಒಂದು ಗಂಟ್ಲಲ್ಲಿ ಹಿಡ್ಕೊಂಡಂಗೆ ಆಗಿದೆ, ಗ್ಲೋಬಸ್ ಸೆನ್ಸೇಷನ್ ಅಂತ ಕರಿತೀವಿ, ಫಾರಿನ್ ಬಾಡಿ ಸೆನ್ಸೇಷನ್ ಅಂತ, ನುಂಗ್ದಾಗ ಏನೋ ಗಂಟ್ಲಲ್ಲಿ ಹಿಡ್ಕೊಂಡಿದೆ ಅಂತ ಹೇಳ್ತಾರೆ. ಇನ್ನು ಕೆಲವರಿಗೆ ವೀಸಿಂಗ್ ಆಗುತ್ತೆ, ಯಾಕಂದರೆ ಸ್ಮಾಲ್ ಅಮೌಂಟ್ಸ್ ಆಫ್ ಆ್ಯಸಿಡ್ ಶ್ವಾಸಕೋಶಕ್ಕೆ ಹೋದಾಗ ರಾತ್ರಿ ಇಟ್ ಕಾಸಸ್ ರೆಸ್ಪಿರೇಟರಿ ಇರಿಟೇಷನ್. ಸೊ ಬೆಳಗ್ಗೆ ಎದ್ದಾಗೆಲ್ಲ ಅಸ್ತಮ ಥರ ವೀಸಿಂಗು, ತುಂಬ ಕೆಂಬರೋದಾಗುತ್ತೆ. ಇನ್ನು ಕೆಲವರಿಗೆ ಸೈನಸೈಟಿಸ್ ಅಂದರೆ ಸೈನಸ್ ಇನ್ಫೆಕ್ಷನ್ಸ್ ಆಗುತ್ತೆ. ಇವೆಲ್ಲವೂ ಆ್ಯಸಿಡ್ ರಿಫ್ಲೆಕ್ಸ್ ಆಗೋದ್ರಿಂದ. ದಿಸ್ ಆ್ಯಸಿಡ್ ರಿಫ್ಲೆಕ್ಸ್ ಇಸ್ ಕಾಲ್ಡ್ GERD ಆರ್ ಗ್ಯಾಸ್ಟ್ರೋಎಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್, GERD. ದ ಫುಲ್ ಫಾರ್ಮ್ ಇಸ್ ಗ್ಯಾಸ್ಟ್ರೋಎಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್. ದಿಸ್ ಗ್ಯಾಸ್ಟ್ರೋಎಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ನಾನಾ ಥರ ಇರ್ಬೋದು. ಒಂದು, ಇಟ್ ಕುಡ್ ಬಿ ಇರೋಸಿವ್ ಗ್ಯಾಸ್ಟ್ರೈಟಿಸ್, ಅಂದರೆ ಆ್ಯಸಿಡ್ ರಿಫ್ಲೆಕ್ಸ್ ಆಗುತ್ತೆ, ಫುಡ್ ಪೈಪಲ್ಲಿ ಹುಣ್ಗಳಾಗುತ್ತೆ, ರೆಡ್ನೆಸ್ ಆಗುತ್ತೆ, ಅವು ಎಂಡೋಸ್ಕೋಪಿಯಲ್ಲಿ ಕ್ಲಾಸಿಕಲ್ ಆಗಿ ಗೊತ್ತಾಗುತ್ತೆ. ಆ್ಯಂಡ್ ಪೇಷಂಟ್ ಗ್ಯಾಸ್ಟ್ರೈಟಿಸಿಗೆ ಟ್ರೀಟ್ ಮಾಡಿದ್ರೆ ದೇ ಜನರಲಿ ಡೆಂಟ್ ಟು ಇಂಪ್ರೂವ್. ಮೋಸ್ಟ್ ಆಫ್ ದಿಸ್ ಪೇಷಂಟ್ಸಲ್ಲಿ ಇಟ್ ಈಸ್ ಕಾಮನ್ಲಿ ಡ್ಯೂ ಟು ಆನ್ ಇನ್ಫೆಕ್ಷನ್ ಕಾಲ್ಡ್ H. pylori ಅಥವಾ ಹೆಲಿಕೋಬ್ಯಾಕ್ಟರ್ ಪೈಲರಿ ಅನ್ನೋ ಬ್ಯಾಕ್ಟೀರಿಯಾ. ಈ ಇನ್ಫೆಕ್ಷನ್ ಸಾಧಾರಣ ನೀರಿನಿಂದ ಆಗಂತ ಇನ್ಫೆಕ್ಷನ್ನು. ಈ ಇನ್ಫೆಕ್ಷನ್ಗೆ ಟ್ರೀಟ್ ಮಾಡಿದ್ರೆ, ಕ್ಲೀನಾಗಿರೋ ನೀರನ್ನು ಉಪಯೋಗಿಸಿದ್ರೆ, ಈ ಒಂದು ಗ್ಯಾಸ್ಟ್ರೈಟಿಸ್ ಅಸೋಸಿಯೇಟೆಡ್ ವಿತ್ GERD ಕ್ಯಾನ್ ಬಿ ಜನರಲಿ ವೆಲ್ ಟ್ರೀಟೆಡ್. ಇನ್ನೊಂದು ಅಂಶ ಜನಗಳಿಗೆ ಏನಿರುತ್ತಂದರೆ, ದೇ ವಿಲ್ ಹ್ಯಾವ್ ನಾನ್ ಇರೋಸಿವ್ ಗ್ಯಾಸ್ಟ್ರೈಟಿಸ್, ಅಂದರೆ ನಾನ್ ಇರೋಸಿವ್ GERD. ದರ್ ವಿಲ್ ಬಿ ರಿಫ್ಲೆಕ್ಸ್ ಇನ್ ದ ಈಸೋಫೆಗಸ್, ಬಟ್ ಈಸೋಫೆಗಸ್ ಗೋಡೆನಲ್ಲಿ ಅಲ್ಸರ್ ಆಗಲಿ ಏನು ಸೈನ್ಸ್ ನಮಗೆ ಎಂಡೋಸ್ಕೋಪಿಲಿ ಕಾಣಿಸಲ್ಲ, ಆದರೆ ಅವ್ರಿಗೆ ಫುಡ್ ಮೇಲಕ್ಕೆ ಬರ್ತಾ ಇರುತ್ತೆ. ಇದು ಸಾಧಾರಣ ಯಾರಲ್ಲಾಗುತ್ತೆ ಅಂದರೆ, ಪೇಷಂಟ್ಸ್ ಯಾರು ಲಾಂಗ್ ಟರ್ಮ್ ಗ್ಯಾಸ್ಟ್ರಿಕ್ ಮೆಡಿಸಿನ್ ತೊಗೊಳ್ತಾರೆ, ಅವ್ರಿಗೆ ವ್ಯಾಲ್ ವೀಕ್ ಇರುತ್ತೆ, ಊಟ ಬರುತ್ತೆ, ಬಟ್ ಅಸಿಡಿಟಿ ವಿಲ್ ಬಿ ವೆರಿ ಲೋ ಬಿಕಾಸ್ ಆಫ್ ದ ಮೆಡಿಕೇಶನ್ಸ್. ಭಾರ ಅನಿಸುತ್ತೆ ಎದೆಲಿ ಏನೋ ಒಂದು ತೂಕ ಇದ್ದಂಗೆ ಅನಿಸುತ್ತೆ. ನಾನಾ ಟೈಮ್ ಅವರು ಕಾರ್ಡಿಯಾಲಜಿ ವ್ಯಾಲ್ಯೂಯೇಷನ್ಗೆ ಹೋಗ್ತಾರೆ ಹಾರ್ಟ್ ಅಟ್ಯಾಕ್ ಅಂದ್ಕೊಂಡು, ಬಟ್ ದೇ ವಿಲ್ ಹ್ಯಾವ್ ಫುಡ್ ರಿಫ್ಲೆಕ್ಸ್ ವಿದೌಟ್ ಎನಿ ಸೈನ್ಸ್ ಆಫ್ ಇರೋಷನ್. ಅವರಿಗೆ ಎಂಡೋಸ್ಕೋಪಿ ಒಂದರಲ್ಲೇ ಗೊತ್ತಾಗಲ್ಲ ಕೆಲವೊಂದಿಷ್ಟು ಟೈಮ್ಸ್, ಯಾಕಂದರೆ ಏನು ಸೈನ್ಸ್ ಇರಲ್ಲ, ಊಟ ಮೇಲಕ್ಕೆ ಬರೋ ಸೈನ್ಸ್ ಆಗಲಿ, ಫುಡ್ ಪೈಪಲ್ಲಿ ಇನ್ಫ್ಲಮೇಷನ್ ಆಗಲಿ ಕಾಣಿಸೋದು. ಅವರಿಗೆ ದರ್ ಆರ್ ನ್ಯೂವರ್ ಮೆಥಡ್ಸ್ ಆಫ್ ಇವ್ಯಾಲ್ಯೂಯೇಷನ್ ಕಾಲ್ಡ್ 24-hour pH metry or also called esophageal impedance meter. There are different methods. ಅದರಲ್ಲಿ ನಾವು ಫುಡ್ ರಿಫ್ಲೆಕ್ಸನ್ನು ಅಥವಾ ಊಟ ಮೇಲಕ್ಕೆ ಬರೋದು ಅಥವಾ ಗ್ಯಾಸ್ಟ್ರಿಕ್ ಜ್ಯೂಸ್ ಮೇಲಕ್ಕೆ ಬರೋದನ್ನ ಕಂಡುಹಿಡಿಬೋದು. ಸೊ ದಿಸ್ ಆರ್ ಕಾಮನ್ಲಿ 2 ಮೇಜರ್ ವೆರೈಟೀಸ್ ಆಫ್ ಗ್ಯಾಸ್ಟ್ರೋಎಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್, ಇರೋಸಿವ್ ಆ್ಯಂಡ್ ನಾನ್ ಇರೋಸಿವ್ ವೆರೈಟೀಸ್. ಇನ್ನು ಕೆಲವರಿಗೆ ಏನಾಗುತ್ತೆ, some people will have very small quantity of acid reflux. They will just have small burning here and there and they will settle down. Those people respond to medicine. Some people have large volume of reflux ಅಂತ ಕರೀತೀವಿ. ಲಾರ್ಜ್ ವಾಲ್ಯೂಮ್ ಅಂದರೆ ಅವ್ರಿಗೆ ಊಟ ಬಾಯಿಗೆ ಬರುತ್ತೆ, ಇಲ್ಲ ಪ್ರತಿ ದಿವಸ ಬ್ರಷ್ ಮಾಡಿತಿಗೆ ಯೆಲ್ಲೋ ಕಲರ್ ಜ್ಯೂಸ್ ಅವ್ರು ವಾಮಿಟ್ ಮಾಡ್ತಾ ಇರ್ತಾರೆ, ಸ್ಟಮಕ್ ಜ್ಯೂಸು, ಆ ಥರ ವಾಮಿಟ್ ಮಾಡಿದಾಗ ಹೊಟ್ಟೆ ಆರಾಮಾಯ್ತು ಅಂತಾರೆ. Those are the people who we must consider for thorough evaluation, and they will not generally improve with medications alone. They will require lot of lifestyle managements. ಸೊ ಇವನ್ನೆಲ್ಲ ನಾವು ಅವರಿಗೆ ಇವ್ಯಾಲ್ಯೂಯೇಷನ್ ವೆರಿ ಮ್ಯಾಂಡೇಟ್ರಿ. ಯಾವಾಗಾದ್ರೂ ಒಮ್ಮೆ ಎದೆ ಉರಿ ಬರೋದು, ಮತ್ತೆ ಅದು ಒಂದ್ ದಿನದಲ್ಲಿ ಕಡಿಮೆ ಆಗೋದು, ಈ ಥರದ್ದಿದ್ದರು ಅಡ್ಡಿ ಇಲ್ಲ. ಆದ್ರೆ ಪ್ರತಿ ದಿವಸ ಆಗುತ್ತೆ, ಆಮೇಲೆ ವಿಪರೀತವಾಗಿ ತೇಗು ಬರುತ್ತೆ, ಆ ಥರದವರೆಲ್ಲ ತಜ್ಞ ವೈದ್ಯರನ್ನ ಕಾಣೋದು. ಸರ್, ಈಗ ಏನಾಗಿದೆ ಅಂತಂದ್ರೆ ಎಲ್ಲಾರ ಮನೆಗಳನ್ನು ಒಂದು 10-15 ಥರದ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನ ಇಟ್ಕೊಂಡು ಅವರೇ ತಗೊಳ್ತಾರೆ. ಒಂದೊಂದನ್ನು ಪ್ರಯತ್ನ ಮಾಡ್ತಾ ಇರ್ತಾರೆ, ಇದಕ್ಕೆ ಕಮ್ಮಿ ಆಯ್ತಾ, ಇದಕ್ಕೆ ಕಮ್ಮಿ ಆಯ್ತಾ, ಇದಕ್ಕೆ ಕಮ್ಮಿ ಆಯ್ತಾ ಅಂತ. ಹಾಗೆ ಮಾಡೋದು ಸರಿನಾ? ಅಂದ್ರೆ ವೈದ್ಯರ ಸಲಹೆ ಇಲ್ದೇನೆ. ಯಾಕಂದ್ರೆ ನೀವು ಇಷ್ಟೊಂದು ಹೇಳ್ತಾ ಇದ್ದೀರಾ, ನಮ್ಗೆ ಗ್ಯಾಸ್ಟ್ರಿಕ್ ಅಂತ ಅಷ್ಟೇ ಹೇಳ್ತೀವಿ ನಾವು ಎಲ್ಲದಕ್ಕೂ ಸೇರಿ. ಆದ್ರೆ ವೈದ್ಯರ ಹತ್ರ ಹೋದಾಗ ಮಾತ್ರ ಇದೆ ಅಂತ ನೀವು ಅದಕ್ಕೆ ಮೆಡಿಸಿನ್ ಕೊಡ್ತೀರಾ. ಈಗ ಸುಮ್ಮನೆ ಹೋಗಿ ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ಕೊಡಿ ಅಂತ ತಗೊಳ್ಳೋದು ಸರಿನಾ? ಅದು ಎಲ್ಲದಕ್ಕೂ ಹೊಂದುತ್ತಾ, ಹೇಗೆ? ಇದು ಜನರಲಿ ಏನಾಗ್ಬಿಟ್ಟಿದೆ ಅಂದರೆ ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ಅಂತ ಕರಿತೀವಿ. ಕೆಲವೊಂದಿಷ್ಟು ಮೆಡಿಕೇಶನ್ಸ್ ನಮ್ಗೆ ಓವರ್ ದ ಕೌಂಟರ್ ಸಿಗುತ್ತೆ. ಜ್ವರದ ಮಾತ್ರೆ ಆಗಿರ್ಬೋದು, ತಲೆನೋವಿನ ಮಾತ್ರೆ, ಗ್ಯಾಸ್ಟ್ರಿಕ್ ಮಾತ್ರೆ ಅಲ್ಲಿ ಓವರ್ ದ ಕೌಂಟರ್ ಸಿಗುತ್ತೆ. ಹಾಗಾಗಿ ಸಹಜವಾಗಿ ಜನರು 1-2 ಎಪಿಸೋಡ್ ಈ ಥರ ಹೊಟ್ಟೆ ಉರಿ ಆಯಿತು ಏನಾದರೆ ತಗೊಳ್ತಾರೆ ಮಾತ್ರೆ. ಆದರೆ ಈ ಥರ ಎಪಿಸೋಡ್ಸ್ ಜನರಲಿ ಇನ್ 6 months ಪೀರಿಯಡ್ 1 or 2 ಎಪಿಸೋಡ್ಸು ರಿಲೇಟೆಡ್ ಟು ಔಟ್ಸೈಡ್ ಫುಡ್, ಅಂದರೆ ಇವ್ರಿಗೆ ಗೊತ್ತಿರಬೇಕು ಯಾವುದರಿಂದ ಆಯ್ತು ಅಂತ, ಆ ಥರ ಆದಾಗ ತಗೊಂಡ್ರೆ ಸರಿ. ಆದರೆ ತುಂಬ ಲಾಂಗ್ ಟರ್ಮ್ ಮೆಡಿಕೇಶನ್ ರಿಕ್ವೈರ್ಮೆಂಟ್ ಇದ್ದಾಗ, ಅಥವಾ ದಿನನಿತ್ಯ ತಗೊಳ್ಳೋ ಪರಿಸ್ಥಿತಿ ಬಂದಾಗ, ಅಥವಾ ಪ್ರತಿ ವಾರಕ್ಕೊಂದ್ಸತಿ 2 ವಾರಕ್ಕೊಂದ್ಸತಿ ಈ ಥರ ಆ್ಯಸಿಡ್ ಅಟ್ಯಾಕ್ಸ್ ಆಗ್ತಾಯಿದೆ ಅಂದರೆ ಅವರಿಗೆಲ್ಲ ಪ್ರಾಪರ್ ಇವ್ಯಾಲ್ಯೂಯೇಷನ್ ಖಂಡಿತವಾಗ್ಲೂ ಬೇಕು. ಅವರು ಬರೀ ಮೆಡಿಸಿನಲ್ಲಿ ಕಂಟಿನ್ಯೂ ಮಾಡಿದ್ರು ಅವರಿಗೆ ಸರಿಯಲ್ಲ. ಯಾಕಂದರೆ ಈ ಗ್ಯಾಸ್ಟ್ರೈಟಿಸ್ ಇನಿಷಿಯಲಿ ನಾವು ಟ್ರೀಟ್ ಮಾಡಿದ್ರೆ ಈ GERD ಅನ್ನೋ ಸಿಂಪ್ಟಮ್ ನಾವು ಕಮ್ಮಿ ಮಾಡ್ಬೋದು. ವ್ಯಾಲ್ವ್ ಏನಿದೆ, ಲೋವರ್ ಈಸೋಫೇಜಿಯಲ್ ಸ್ಪಿಂಕ್ಟರ್ ಅಂತ ಏನು ಕರಿತೀವಿ, ಫುಡ್ ಪೈಪ್ ಅಂತ, ಆ ವ್ಯಾಲ್ವನ್ನ ಸ್ಟ್ರೆಂತ್ ನಾವು ಮೇಂಟೈನ್ ಮಾಡ್ಬೋದು. ಯಾಕಂದರೆ ಲಾಂಗ್ ಟರ್ಮ್ ಆ ವ್ಯಾಲ್ವ್ ಸ್ಟ್ರೆಂತ್ ವೀಕ್ ಆಗ್ತಾ ಹೋದರೆ ಬಿಕಾಸ್ ಆಫ್ ದ ರಿಫ್ಲೆಕ್ಸ್, ಪೇಷಂಟ್ಸ್ ವಿಲ್ ಡೆವಲಪ್ ವಾಟ್ ಇಸ್ ಕಾಲ್ಡ್ ಎಸ್ ಹಯಾಟಸ್ ಹರ್ನಿಯಾ ಆ್ಯಂಡ್ ಅದರ್ ಥಿಂಗ್ಸ್. ಅದೆಲ್ಲ ನಾವು ಕೆಲವು ಪೇಷಂಟ್ಸ್ಗೆ ಸರ್ಜರಿ ರಿಕ್ವೈರ್ಮೆಂಟ್ ಆಗಿಬಿಡ್ತದೆ ತುಂಬ ರಿಫ್ಲೆಕ್ಸ್ ಆದಾಗ, ಯಾಕಂದರೆ ವ್ಯಾಲ್ವ್ ತುಂಬ ವೀಕ್ ಆಗುತ್ತೆ. ಸೊ ಇನಿಷಿಯಲಿನೇ ನಾವು ಕಂಡುಹಿಡಿದ್ರೆ ವಿ ಕ್ಯಾನ್
ಕ್ಲಿಯರ್ಲಿ ಮೇಂಟೈನ್ ಇಟ್. ಆಮೇಲೆ ಕ್ಲೀನ್ಲಿ ಟ್ರೀಟ್. ಕೆಲವೊಂದಿಷ್ಟು ಎಚ್ ಪೈಲರಿ ಬ್ಯಾಕ್ಟೀರಿಯಾನ ಇನ್ಫೆಕ್ಷನ್ ಆಗ್ತಿದ್ರೆ ಅದನ್ನು ಚೆನ್ನಾಗಿ ಟ್ರೀಟು ಮಾಡ್ಬೋದು. ಏನ್ ಲಕ್ಷಣಗಳಿರುತ್ತೆ ಎಚ್ ಪೈಲೋರಿ? ನೀವು ಹೇಳಿದ್ರಲ್ಲ ಈಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅದು ಅಂತ, ಒಂದು ನೀರಿನಿಂದ ಬರುತ್ತೆ ಅಂತ ಹೇಳಿದ್ರಿ. ಅದು ಬಂದಾದ್ಮೇಲೆ ಏನೇನು, ಅದೇ ಈಗ ಮಾಮೂಲಿ ಮಾತ್ರೆಗಳನ್ನು ತಗೊಂಡಾಗ ಕಡಿಮೆ ಆಗಿದೆ ಅಂತ ಸುಮ್ಮನಾಗ್ಬಿಡ್ತಾರೆ. ಅದರಿಂದ ತುಂಬಾ ಅಪಾಯದ ಹಂತಕ್ಕೆ ಹೋದ್ಮೇಲೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಯಾವ ಥರದ ಲಕ್ಷಣಗಳಿದ್ದಾಗ ವೈದ್ಯರನ್ನು ಕಾಣಬೇಕು? ಅದು ಏನಾಗುತ್ತೆ, ಈಗ ಎಚ್ ಪೈಲರಿ ಇನ್ಫೆಕ್ಷನ್ ಪೇಷಂಟ್ಸಿಗೆ ಜನರಲಿ ವೆರಿ ಮೈಲ್ಡ್ ಸಿಂಪ್ಟಮ್ಸ್ ಇರುತ್ತೆ. ಇಟ್ ಈಸ್ ಒನ್ ಆಫ್ ದ ಬ್ಯಾಕ್ಟೀರಿಯಾ ಜನರಲಿ ಚೆನ್ನಾಗಿ ಬೆಳೆಯುತ್ತೆ ಆಸಿಡಿಕ್ ಎನ್ವೈರ್ಮೆಂಟಲ್ಲಿ. ಜನರಲಿ ಯಾವುದು ಬ್ಯಾಕ್ಟೀರಿಯಾ ಆಸಿಡಿಕ್ ಎನ್ವೈರ್ಮೆಂಟಲ್ಲಿ ಬೆಳೆಯೋದು ತುಂಬ ಕಷ್ಟ. ದೆರ್ ಆರ್ ವೆರಿ ಫ್ಯೂ. ಆ ಒಂದು ಬ್ಯಾಕ್ಟೀರಿಯಾ ಎಚ್ ಪೈಲರಿ ಬ್ಯಾಕ್ಟೀರಿಯಾ ಅದು ನಮ್ಮ ಸ್ಟಮಕ್ಕಲ್ಲಿ ಆಸಿಡ್ ಎನ್ವೈರ್ಮೆಂಟಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಸೊ ಪೇಷಂಟ್ಸಿಗೆ ತುಂಬ ದೊಡ್ಡ ಮಟ್ಟದ ಸಿಂಪ್ಟಮ್ಸ್ ಇರೋದಿಲ್ಲ, ಯಾಕಂದರೆ ಪೇಷಂಟ್ಸ್ ವಿಲ್ ಟೇಕ್ ಓವರ್ ದ ಕೌಂಟರ್ ಮೆಡಿಕೇಶನ್ಸ್. ಸೊ ಪೇಷಂಟ್ಸ್ ವಿಲ್ ಕಂಟಿನ್ಯೂಸ್ ನ್ಯಾಗಿಂಗ್ ಸಿಂಪ್ಟಮ್ಸ್, ಅಂದರೆ ದಿನನಿತ್ಯ ಏನೋ ತೇಗ್ ಬರುತ್ತೆ, ನಿದ್ದೆ ಸರಿಯಾಗಿ ಬರೋದಿಲ್ಲ, ಆ ಥರ ಕಂಟಿನ್ಯೂ ಸಿಂಪ್ಟಮ್ಸ್ ಇರುತ್ತೆ. ಸೊ ಅದನ್ನು ಮುಂಚಿತವಾಗಿ ಟ್ರೀಟ್ ಮಾಡೋದ್ರಿಂದ ಬೆನಿಫಿಟ್ಸ್ ಏನಂದರೆ ವಿ ಕ್ಯಾನ್ ಪ್ರಿವೆಂಟ್ ಗ್ಯಾಸ್ಟ್ರಿಕ್ ಅಲ್ಸರ್ಸ್. ಕೆಲವು ಟೈಮಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಅಲ್ಸರ್ಸ್ ಇದ್ದರೆ ಸ್ಟಮಕ್ಕಿನ ಗೋಡೆಯಲ್ಲಿ ಅಲ್ಸರ್ ಆಗಿ ಅರಿಯಾಗಿ ಗ್ಯಾಸ್ಟ್ರಿಕ್ ಔಟ್ಲೆಟ್ ಅಬ್ಸ್ಟ್ರಕ್ಷನ್ ಅಂತ ಕರಿತೀವಿ. ಅಂದರೆ ಊಟ ಖಾಲಿ ಮಾಡೋ ಏನು ಸ್ಟಮಕ್ಕಿಗೆ ಊಟ ಪುಷ್ ಮಾಡೋ ಎಬಿಲಿಟಿ ಇರುತ್ತೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಅದರ ಓಪನಿಂಗ್ ಸೆನ್ ಕರಳಿಗೆ ಓಪನಿಂಗು ಬ್ಲಾಕ್ ಆಗ್ತಾ ಹೋಗುತ್ತೆ ಅಥವಾ ನ್ಯಾರೋ ಆಗುತ್ತೆ, ಅಲ್ಸರ್ ಆಗಿ ಹೀಲಾಗಿ ಅದು ಕಂಟಿನ್ಯೂಸ್ ಆ ಸೈಕಲ್ ಆಗ್ತಾ ಹೋದಂಗೂ ಅಲ್ಲೊಂದು ಅರಿತರಾಗಿ ಅದೇನಾಗುತ್ತೆ ಬ್ಲಾಕ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಗ್ಯಾಸ್ಟ್ರಿಕ್ ಔಟ್ಲೆಟ್ ಅಬ್ಸ್ಟ್ರಕ್ಷನ್. ಸೊ ಆ ಸ್ಟೇಜೆಲ್ಲ ಹೋದರೆ ಪೇಷಂಟ್ಸಿಗೆ ಅದಕ್ಕೆ ತಕ್ಕ ಸರ್ಜರಿ ಬೇಕಾಗುತ್ತೆ. ಇನ್ನೊಂದು ಏನಂದರೆ ಎಚ್ ಪೈಲರಿ ಇನ್ಫೆಕ್ಷನ್ ಆಲ್ಸೋ ಇನ್ಕ್ರೀಸಸ್ ದ ರಿಸ್ಕ್ ಆಫ್ ಸ್ಟಮಕ್ ಕ್ಯಾನ್ಸರ್. ಅಂದರೆ ಸ್ಟಮಕ್ಕಿನ ಕ್ಯಾನ್ಸರಿಗೆ ಅದು ಒಂದು ಮೇಜರ್ ರಿಸ್ಕ್ ಫ್ಯಾಕ್ಟರ್. ಸೊ ಹಾಗಾಗಿಯೂ ಅದನ್ನು ಮುಂಚಿತವಾಗಿ ಟ್ರೀಟ್ ಮಾಡೋದು ಇಂಪಾರ್ಟೆಂಟ್. ಬರೀ ಆಸಿಡ್ ಮೆಡಿಕೇಶನ್ಸಿಂದ ಅದು ಟ್ರೀಟ್ ಆಗೋದಿಲ್ಲ. ಇಟ್ ರಿಕ್ವೈರ್ಸ್ ಎ ಡೆಡಿಕೇಟೆಡ್ ಕೋರ್ಸ್ ಆಫ್ ಆಂಟಿಬಯೋಟಿಕ್ಸ್ ಅಲಾಂಗ್ ವಿತ್ ಅನ್ ಆಸಿಡ್ ಮೆಡಿಕೇಶನ್ಸ್ ಟು ಟ್ರೀಟ್ ಇಟ್, ವಿಚ್ ಇಸ್ ಎ 6 weeks ಕೋರ್ಸ್ ಆಫ್ ಟ್ರೀಟ್ಮೆಂಟ್. ಅದನ್ನು ಇದೆ ಅಂತ ಫಸ್ಟ್ ಕಂಡುಹಿಡಿಯೋದು ಇಂಪಾರ್ಟೆಂಟ್. ಆಲ್ ಗ್ಯಾಸ್ಟ್ರೈಟಿಸ್ ಆರ್ ನಾಟ್ ಡ್ಯೂ ಟು ಎಚ್ ಪೈಲರಿ ಇನ್ಫೆಕ್ಷನ್, ಅದನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ಆಟೋಮಿನ್ ಗ್ಯಾಸ್ಟ್ರೈಟಿಸ್ ಅಂತ ಇರುತ್ತೆ, ವೇರ್ ಬಾಡಿ ಓನ್ ಇಮ್ಯೂನ್ ಸೆಲ್ಸ್ ವಿಲ್ ಅಟ್ಯಾಕ್ ದ ಸ್ಟಮಕ್ ಅಂಡ್ ಡಿಸ್ಟ್ರಾಯ್ ದ ಪ್ಯಾರೈಟಲ್ ಸೆಲ್ಸ್ ಆಫ್ ದ ಸ್ಟಮಕ್. ಸೊ ಅವಾಗೇನೋ ಏನಾಗುತ್ತೆ, ಪೇಷಂಟ್ಸಿಗೆ ಹೊಟ್ಟೆ ಉರಿ ಆಗೋದಿಲ್ಲ, ಬಟ್ ಕೆಲವೊಂದಿಷ್ಟು ಫುಡ್ ಐಟಮ್ಸ್ ಅಂದರೆ ಹೊಟ್ಟೆ ಭಾರ ಅನಿಸುತ್ತೆ, ಯಾಕಂದರೆ ಡೈಜೆಷನ್ ಆಗೋದಿಲ್ಲ. ದೋಸ್ ಪೇಷಂಟ್ಸ್ ಶುಡ್ ಬಿ ಟ್ರೀಟೆಡ್ ಡಿಫ್ರೆಂಟ್ಲಿ ದ್ಯಾನ್ ದ ಎಚ್ ಪೈಲರಿ ಇನ್ಫೆಕ್ಷನ್. ಸೊ ಕಾರಣಗಳು ಕಂಡುಹಿಡಿಯೋದು ವೆರಿ ಇಂಪಾರ್ಟೆಂಟ್ ಫಾರ್ ದ 2 main reasons. ಒನ್, ಲಾಂಗ್ ಸ್ಟ್ಯಾಂಡಿಂಗ್ ಅಲ್ಸರ್ಸ್ ಕ್ಯಾನ್ ಕಾಸ್ ಸ್ಟಮಕ್ ಬ್ಲಾಕೇಜ್ ಕಾಲ್ಡ್ ಗ್ಯಾಸ್ಟ್ರಿಕ್ ಔಟ್ಲೆಟ್ ಅಬ್ಸ್ಟ್ರಕ್ಷನ್ ಅಂತ. ಎರಡನೇದು, ಎಚ್ ಪೈಲರಿ ಇನ್ಫೆಕ್ಷನ್ ಇಸ್ ಎ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಸ್ಟಮಕ್ ಕ್ಯಾನ್ಸರ್. ಸೊ ಎರಡು ಕಾರಣಗಳಿಂದ ಅದನ್ನು ಎಂಡೋಸ್ಕೋಪಿಲಿ ಕಂಡುಹಿಡಿಯೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸರ್, ಅದು ಕಂಡುಹಿಡಿಬೇಕಂದ್ರೆ ವೈದ್ಯರು ಕಂಡುಹಿಡಿದ್ಬಿಟ್ಟು ಅದಕ್ಕೆ ಔಷಧಿ ಕೊಡ್ತಾರೆ, ಇದಿರಬಹುದು ಅಂತ ಅಲ್ವಾ? ಅಥವಾ ಅದೇ ಆಗಿದೆ ಅಂತ ಕಂಡುಹಿಡಿಯೋಕ್ಕೆ ಟೆಸ್ಟ್ಗಳನ್ನು ಏನೇನು ಮಾಡಿಸ್ತೀರಾ? ಈಗ ಗ್ಯಾಸ್ಟ್ರೈಟಿಸ್ ಕಂಡುಹಿಡಿಯೋದಕ್ಕೆ ದ ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಅಂದರೆ ಕೀ ಟೆಸ್ಟ್ ಅಂತ ನಾವೇನಂತೀವಿ ಅದು ಎಂಡೋಸ್ಕೋಪಿ, ಅಪ್ಪರ್ ಜಿ ಎಂಡೋಸ್ಕೋಪಿ. ಅಪ್ಪರ್ ಜಿ ಎಂಡೋಸ್ಕೋಪಿಗೆ ಸಾಧಾರಣ ಪೇಷಂಟು 7 ರಿಂದ 8 ಗಂಟೆ ಖಾಲಿ ಹೊಟ್ಟೆಲಿ ಇರಬೇಕಾಗುತ್ತೆ ಗಟ್ಟಿ ಪದಾರ್ಥಕ್ಕೆ, ಅಥವಾ ಕ್ಲಿಯರ್ ಲಿಕ್ವಿಡ್ಸ್ ಈಗ ORS ಅಥವಾ ಎಳ್ನೀರು ಆದರೆ 4 hours ಖಾಲಿ ಹೊಟ್ಟೆಲಿದ್ದರೆ ಸಾಕಾಗುತ್ತೆ. ಸೊ ಆವಾಗ ನಾವು ಎಂಡೋಸ್ಕೋಪಿ ಅಂದರೆ ಏನಂದರೆ ಒಂದು ಸಣ್ಣ ಪೈಪ್, ಪೇಷಂಟ್ಸಿಗೆ ಸಾಧಾರಣವಾಗಿ ಜ್ಞಾನ ತಪ್ಪಿಸೋ ಅವಶ್ಯಕತೆ ಬರೋದಿಲ್ಲ ಎಂಡೋಸ್ಕೋಪಿ, ಬಿಕಾಸ್ ಇಟ್ ಇಸ್ ಎ ವೆರಿ ಸಿಂಪಲ್ ಪ್ರೊಸೀಜರು. ಜಸ್ಟು ಅನಸ್ತಿಸಿಯಾ ಸ್ಪ್ರೇ ಮಾಡ್ತೀವಿ ಗಂಟ್ಲಲ್ಲಿ, ಒಂದು ಸಣ್ಣ ಪೈಪ್ ಇದೆ, ಕ್ಯಾಮರಾ ಇರುತ್ತೆ, ಅದನ್ನು ಪೇಷಂಟಿಗೆ ಬಾಯಿ ಮುಖಾಂತರ ಹಾಕ್ಬಿಟ್ಟು ಇಡೀ ಫುಡ್ ಪೈಪು ಸ್ಟಮಕ್ಕು ಮತ್ತು ಸಣ್ಣ ಕರಳು ಮೇಲಿನ ಭಾಗ ಡಿಯೋಡಿನಮ್ ಅಂತ ಕರಿತೀವಿ, ಅಲ್ಲಿ ತನಕನೂ ಕಂಪ್ಲೀಟಾಗಿ ನಾವು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಯಾಕಂದರೆ ಕೆಲವು ಟೈಮ್ ಎಚ್ ಪೈಲರಿ ಇನ್ಫೆಕ್ಷನ್ ಅಂತ ಅಲ್ಸರ್ಸು ಡಿಯೋಡಿನಮಲ್ಲೂ ಆಗ್ಬೋದು, ಸಣ್ಣ ಕರಳಲ್ಲೂ ಆಗ್ಬೋದು, D1ಅಲ್ಲಿ. ಸೊ ಆ ಪಾರ್ಟನ್ನು ನಾವು ಇವ್ಯಾಲ್ಯೂಯೇಟ್ ಮಾಡ್ಬೋದು. ಆ ಇವ್ಯಾಲ್ಯೂಯೇಷನ್ ಟೈಮಲ್ಲಿ ಏನಾದ್ರು ಎಚ್ ಪೈಲರಿ ಇನ್ಫೆಕ್ಷನ್ ಅಂತ ನಮಗೆ ಸಂಶಯ ಇದ್ದರೆ ಸ್ಟಮಕ್ ವಾಲಿಂದ ಒಂದು ಸಣ್ಣ ಪೀಸ್ ಟಿಶ್ಯೂನು ನಾವು ತೆಗಿಬೋದು ಫಾರ್ ದ ಫೈನಲ್ ಟೆಸ್ಟಿಂಗ್. ಸೊ ಅದನ್ನು 2 ಥರ ಟೆಸ್ಟ್ ಮಾಡ್ಬೋದು. ಒಂದು ಡೈರೆಕ್ಟ್ ಟೆಸ್ಟ್ ಅಂತ RUT ಅಂತ, ರ್ಯಾಪಿಡ್ ಯೂರಿಯಸ್ ಕಾರ್ಡ್ ಟೆಸ್ಟ್ ಅಂತ ಬರುತ್ತೆ, ಅದು ತಕ್ಷಣ ರಿಸಲ್ಟ್ ಬರುತ್ತೆ, ಪೇಷಂಟ್ಸಿಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಇನ್ನು ಕೆಲವು ಅಕ್ಯುರೇಟ್ ಟೆಸ್ಟಿಂಗ್ ಬೇಕಾದ್ರೆ ಅದನ್ನು ಬಯಾಪ್ಸಿ ಮಾಡಿ ಪ್ಯಾಥಾಲಜಿ ಇವ್ಯಾಲ್ಯೂಯೇಷನ್ ಅಂತ ಕಳಿಸ್ಬೋದು, ಸಣ್ಣದಾಗಿ ಸಣ್ಣ ಪೀಸ್ ಅಂತ ತೆಗೆದು. ಅದು ಎಂಡೋಸ್ಕೋಪಿಲೇ ಮಾಡೋಂಥ ಪ್ರೊಸೀಜರು. ಸಾಧಾರಣ ಪೇಷಂಟ್ ಎಂಡೋಸ್ಕೋಪಿ ಆಗಿ ಒಂದು 10 ರಿಂದ 15 ನಿಮಿಷ ನಂತರ ತಿಂಡಿ ತಿಂದು ಮನೆಗೂ ಹೋಗ್ಬೋದು. ಇಟ್ ಇಸ್ ಜಸ್ಟ್ ಆಫೀಸ್ ಬೇಸ್ಡ್ ಪ್ರೊಸೀಜರ್ ಅಂತ ಕರಿತೀವಿ. ಇದಕ್ಕೆ ಅಡ್ಮಿಷನ್ ಆಗಲಿ ಇರಬೇಕಾಗಲಿ ಅವಶ್ಯಕತೆ ಬರೋದಿಲ್ಲ. ಇನ್ನು ಕೆಲವರಿಗೆ ಎಂಡೋಸ್ಕೋಪಿ ಮಾಡೋಕ್ಕೆ ಫಿಟ್ ಇರೋದಿಲ್ಲ, ಎಲ್ಡರ್ಲಿ ಪೇಷಂಟ್ಸ್ ಆಗಿರ್ಬೋದು, ಬೆಡ್ ರಿಡನ್ ಆಗೋದಕ್ಕೆ ಏನಾದ್ರು ಅವರು ಫಿಟ್ ಇರೋದಿಲ್ಲ, ಅಥವಾ ತುಂಬ ಕೆಮ್ಮಿದೆ, ಎಂಡೋಸ್ಕೋಪಿ ಟೈಮ್ ಅವರು ಟಾಲರೇಟ್ ಮಾಡೋಕ್ಕಾಗೋದಿಲ್ಲ, ಅಥವಾ ಆಕ್ಸಿಜನ್ ಲೆವೆಲ್ಸ್ ತುಂಬ ಕಮ್ಮಿ ಇರುತ್ತೆ, ಶ್ವಾಸಕೋಶ ವೀಕ್ ಆಗಿದೆ, ಎಂಡೋಸ್ಕೋಪಿ ಟಾಲರೇಟ್ ಮಾಡೋದಿಲ್ಲ ಅಂದರೆ ದೇರ್ ಆರ್ ಅದರ್ ಟೆಸ್ಟ್ ಆಲ್ಸೋ ಟು ಲುಕ್ ಫಾರ್ ಎಚ್ ಪೈಲರಿ ಇನ್ಫೆಕ್ಷನ್. ಒಂದು ಬ್ಲಡ್ಡಲ್ಲಿ ಟೆಸ್ಟ್ ಮಾಡ್ಬೋದು, ಎಚ್ ಪೈಲರಿ ಆ್ಯಂಟಿಬಾಡೀಸ್
2 ಟೈಪ್ಸ್ ಇರುತ್ತೆ, IgM ಆ್ಯಂಡ್ IgG. ಆ ಲೆವೆಲ್ಸ್ ನಾವು ಚೆಕ್ ಮಾಡಿ ಇನ್ಫೆಕ್ಷನ್ ಇದೆಯಾ ಇಲ್ಲ ಅಂತ ಹೇಳ್ಬೋದು. ಇನ್ನೊಂದು ಮೋಷನಲ್ಲಿ ಟೆಸ್ಟ್ ಮಾಡ್ಬೋದು, ಸ್ಟೂಲ್ ಆ್ಯಂಟಿಜೆನ್ ಟೆಸ್ಟ್ ಅಂತ ಹೇಳ್ತೀವಿ. ಸಣ್ಣ ಪಾರ್ಟ್ ಆಫ್ ಮೋಷನ್ ಟೆಸ್ಟಿಂಗ್ ಕೊಟ್ಟೆ ಅದರಲ್ಲೂ ಸಮೇತ ನಾವು ಹೇಳ್ಬೋದು H. pylori ಆ್ಯಂಟಿಜೆನ್ ಪಾಸಿಟಿವ್ ಇದ್ರೆ ಇನ್ಫೆಕ್ಷನ್ ಇದೆ ಅಂತ ಆಗುತ್ತೆ. ಮೂರನೇದಾಗಿ ಯೂರಿಯಸ್ ಬ್ರೆತ್ ಟೆಸ್ಟ್ ಅಂತ ಇತ್ತು. ಅದೀಗ ಕೋವಿಡ್ ನಂತರ ಆ ಟೆಸ್ಟನ್ನು ತುಂಬ ಕಮ್ಮಿ ಮಾಡಿದ್ದಾರೆ. ಅದನ್ನು ಏನು ಮಾಡ್ತಿದ್ದು, ಪೇಷಂಟ್ಸಿಗೆ ಗಾಳಿ ಊದಕ್ಕೆ ಹೇಳ್ತಿದ್ದು ಒಂದು ಇನ್ಸ್ಟ್ರೂಮೆಂಟ್ ಒಳಗಡೆ, ಅದು ಪಾಸಿಟಿವ್ ಇದ್ದರೆ ಒಂದು ಮಾರ್ಕರ್ ಚೇಂಜ್ ಆಗ್ತಿತ್ತು. ಬಟ್ ಇವಾಗ ಅದು ಟೆಸ್ಟು ಸಾಕಷ್ಟು ಕಮ್ಮಿ ಆಗಿದೆ ಪೋಸ್ಟ್ ಕೋವಿಡ್, ಯಾಕಂದರೆ ದಿಸ್ ಬ್ಲೋಯಿಂಗ್ ಪಾರ್ಟನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ದಿಸ್ ಬ್ಲಡ್ ಟೆಸ್ಟ್ ಆ್ಯಂಡ್ ಸ್ಟೂಲ್ ಟೆಸ್ಟ್ ಸ್ಟಿಲ್ ಇನ್ ಯೂಸ್. ಬಟ್ ಯಾವ ಟೆಸ್ಟ್ ಆದ್ರೂ ಎಂಡೋಸ್ಕೋಪಿ ಆ್ಯಂಡ್ ಬಯೋಪ್ಸಿ ಅಷ್ಟು ಎಕ್ಯುರೇಟ್ ಇರೋದಿಲ್ಲ. ಸೊ ದಿಸ್ ಆರ್ ಓನ್ಲಿ ಯೂಸ್ಡ್ ಫಾರ್ ಪೇಷಂಟ್ಸ್ ಹೂ ಆರ್ ನಾಟ್ ಫಿಟ್ ಫಾರ್ ಎಂಡೋಸ್ಕೋಪಿ. ಅಥವಾ ಪೇಷಂಟ್ಸಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ರೆಸ್ಪಾಂಡ್ ಆಗಿದ್ದೀರಾ ಇಲ್ಲ ಅಂತ ಚೆಕ್ ಮಾಡಕ್ಕೆ ಬಂದರೆ ರಿಪೀಟ್ ಎಂಡೋಸ್ಕೋಪಿ ಬದಲು ಈ ಸಿಂಪಲರ್ ಟೆಸ್ಟನ್ನು ಯೂಸ್ ಮಾಡ್ಬೋದು, ಸ್ಟೂಲ್ ಟೆಸ್ಟ್ ಅಥವಾ ಬ್ಲಡ್ ಟೆಸ್ಟ್. ಸರ್, ಇನ್ನು ಹೊಟ್ಟೆ ಹುಳು ಆಗುತ್ತಲ್ಲ, ಅದು ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡವ್ರಿಗೂ ಸಹ ಆಗುತ್ತೆ. ಹಾಗಾಗಿ 6 ತಿಂಗಳಿಗೆ ಒಂದ್ಸರ್ತಿ ಹೊಟ್ಟೆ ಹುಳುವಿನ ಮಾತ್ರೆನ ಎಲ್ಲರೂ ತೆಗೆದುಕೊಳ್ಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೇನು ಹೇಳ್ತೀರಾ? ಹೊಟ್ಟೆ ಹುಳಿನ ಮಾತ್ರೆ ಮುಂಚೆ ತುಂಬ ಕಾಮನ್ ಇತ್ತು. ಯಾವಾಗ ಪ್ರೋಸೆಸ್ಡ್ ಫುಡ್ ನಾವು ಜಾಸ್ತಿ ಉಪಯೋಗಿಸ್ತಿರ್ಲಿಲ್ಲ, ನ್ಯಾಚುರಲ್ ಫುಡ್ ಯೂಸ್ ಮಾಡ್ತಿದ್ದು, ಅವಾಗ ಹೊಟ್ಟೆ ಹುಳ ಆಗೋದು ತುಂಬ ಕಾಮನ್ ಇತ್ತು. ಸೊ ಅವಾಗ ಜನರಲ್ ಪ್ರಾಕ್ಟೀಸ್ ಇರ್ತಿತ್ತು ಈ ಒಂದು ಸಿಸ್ಟಮ್ ಫಾಲೋ ಮಾಡೋದಲ್ಲಿ. ಅದೇನು ತುಂಬ ಲಾಂಗ್ ಟ್ರೀಟ್ಮೆಂಟು ಅಲ್ಲ. ಜಸ್ಟ್ ವಿ ಗಿವ್ ಅ ಟ್ಯಾಬ್ಲೆಟ್ ನೇಮ್ಡ್ ಆಲ್ಬೆಂಡಜೋಲ್, 400 mg ಕೊಡ್ತೀವಿ, ಒಂದು ವಾರ ನಂತರ. ಬಟ್ ಇವಾಗಿನ ಸನ್ನಿವೇಶದಲ್ಲಿ ಸಾಕಷ್ಟು ನಾವು ಈ ವರ್ಮ್ ಇನ್ಫೆಸ್ಟೇಷನ್ ಅಂತ ಕರಿತೀವಿ. ಹೊಟ್ಟೆ ಹುಳ ಅಂದರೆ ವರ್ಮ್ ಇನ್ಫೆಸ್ಟೇಷನ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಬೇರೆ ಬೇರೆ ಥರ ಇದ್ದಾವೆ. ಏನು ಆ ಕಂಪೋನೆಂಟ್ ಇತ್ತು ವರ್ಮ್ ಇನ್ಫೆಸ್ಟೇಷನ್ ಅನ್ನೋದು GI ಪ್ರಾಬ್ಲಮ್ಸಲ್ಲಿ, ಆ ಡಿಸೀಸ್ ಕಂಪೋನೆಂಟ್ ಹ್ಯಾಸ್ ಕಮ್ ಡೌನ್ ಡ್ರಾಸ್ಟಿಕ್ಲಿ, ಅಂದರೆ ತುಂಬ ಕಮ್ಮಿ ಆಗಿದೆ. ಮೇಜರ್ಲಿ ಯಾಕಂದರೆ ಜಾಸ್ತಿ ಪ್ರೋಸೆಸ್ಡ್ ಫುಡ್ ಆ್ಯಂಡ್ ಜಾಸ್ತಿ ಕೆಮಿಕಲ್ ಇರೋಂಥ ಫುಡ್ ಯೂಸ್ ಮಾಡಿದ್ರೆ ವರ್ಮ್ ಲೆವೆಲ್ಸ್ ಕಮ್ಮಿ ಆಗಿದೆ. ಬಟ್ ಈಗಲೂ ಪೇಷಂಟ್ಸ್ ಏನಾದ್ರು ನಾವು ಡಾಕ್ಯುಮೆಂಟ್ ಮಾಡಿದ್ರೆ ನಾವು ರೆಗ್ಯುಲರ್ ಮಾತ್ರೆ ತಗೊಳ್ಳಿ ಅಂತ ಹೇಳ್ತೀವಿ. ಅದು ಒನ್ಸ್ ಇನ್ 6 months ಅಷ್ಟೇ ಕೋರ್ಸ್. ಬಟ್ ಏನಾದ್ರು ವರ್ಮ್ ಇನ್ಫೆಕ್ಷನ್ ಡಾಕ್ಯುಮೆಂಟ್ ಆಗಿಲ್ಲ ಅಂದ್ರೆ ದೆನ್ ವಿ ಡೋಂಟ್ ಪುಟ್ ದಿಸ್ ಆಲ್ಬೆಂಡಜೋಲ್ ಆಸ್ ಎ ಟ್ರೀಟ್ಮೆಂಟ್. ಅದು ಟ್ರೀಟ್ಮೆಂಟ್ ಕೋರ್ಸ್ ಇಸ್ ವೆರಿ ಶಾರ್ಟ್, ಓನ್ಲಿ 2 tablets 1 week ಅಪಾರ್ಟ್. ಯಾಕಂದ್ರೆ ಫಸ್ಟ್ ಟ್ಯಾಬ್ಲೆಟ್ ತಗೊಳೋದು ಆಕ್ಟ್ಸ್ ಆನ್ ದ ಆಕ್ಟಿವ್ ವರ್ಮ್ಸ್. 1 week ಆದಮೇಲೆ ದ ಎಗ್ಸ್ ವಿಚ್ ಡೆವಲಪ್ ಇಂಟು ಆಕ್ಟಿವ್ ವರ್ಮ್ಸಿಗೆ ಇನ್ನೊಂದು ವೀಕ್ ಆದಮೇಲೆ ತಗೊಳ್ಳಿ. ಸೊ ಓನ್ಲಿ 2 tablets 1 week ಅಪಾರ್ಟ್ ಜನರಲಿ ಟೇಕ್ಸ್ ಕೇರ್ ಆಫ್ ದ ವರ್ಮ್ ಇನ್ಫೆಸ್ಟೇಷನ್. ಅದನ್ನು ವೈದ್ಯರ ಸಲಹೆ ಮೇರೆಗೆ ತಗೋಬೇಕಲ್ವಾ? ಹೌದು, ಯಾಕಂದ್ರೆ ಈಗಿನ ಇದರಲ್ಲಿ ತುಂಬಾ ಕಮ್ಮಿ ಜನಗಿರುತ್ತೆ ವರ್ಮ್ ಇನ್ಫೆಸ್ಟೇಷನ್. ಸುಮ್ಮನೆ ತಗೊಂಡ್ರೆ ಏನಾದರೂ ತೊಂದರೆ ಆಗೋ ಚಾನ್ಸಸ್ ಇರುತ್ತಾ ಸರ್? 2 doses ಸಾಧಾರಣ ತೊಂದರೆಗಳು ತುಂಬ ಏನಾಗೋದಿಲ್ಲ. ಬಟ್ ಕಂಟಿನ್ಯೂಸ್ ಕೋರ್ಸ್ ಆ ಆಲ್ಬೆಂಡಜೋಲ್ ಅನ್ನೋ ಮಾತ್ರೆ ಏನಾದ್ರು ಕಂಟಿನ್ಯೂಸ್ ಆಗಿ ತಗೊಂಡ್ರೆ ಇಟ್ ಕ್ಯಾನ್ ಕಾಸ್ ವಾಟ್ ಇಸ್ ಕಾಲ್ಡ್ ಬೋನ್ ಮ್ಯಾರೋ ಸಪ್ರೆಷನ್ ಅಂತ. ಅಂದರೆ ನಮ್ಮ ರಕ್ತ ಏನು ಉತ್ಪಾದನೆ ಆಗ್ತದೆ ಅದು ಹ್ಯಾಪನ್ಸ್ ಇನ್ ಬೋನ್ ಮ್ಯಾರೋ, ಮೂಳೆಯ ಒಳಗಡೆ ಭಾಗದಲ್ಲಿ ಉತ್ಪಾದನೆ ಆಗ್ತದೆ, ಆ ಸಂಖ್ಯೆ ಕಮ್ಮಿ ಆಗ್ತದೆ. ಸೊ ಪೇಷಂಟ್ಸಿಗೆ ಏನಾಗುತ್ತೆ, ಬಿಳಿ ಕಣಗಳು ಕಮ್ಮಿ ಆಗಕ್ಕೆ ಶುರು ಆಗ್ಬೋದು, ಅವ್ರಿಗೆ ಪದೇ ಥ್ರೋಟ್ ಇನ್ಫೆಕ್ಷನ್ ಅವೆಲ್ಲ ಆಗಕ್ಕೆ ಶುರು. ಸೊ ಲಾಂಗ್ ಟರ್ಮ್ ಕೋರ್ಸು, ಈ ಹುಳ ಇದೆ ಅಂತ ದಿವಸನೂ ತಗೊಂಡ್ರೆ 1 month 2 month ಕಂಟಿನ್ಯೂಸ್ ಆಗಿ ತಗೊಂಡಾಗ ಈ ಒಂದು ಬೋನ್ ಮ್ಯಾರೋ ಸಪ್ರೆಷನ್ ಅಂಡ್ ಲ್ಯೂಕೋಪೀನಿಯಾ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ 1 or 2 days ಈ ಥರ 1 or 2 course 2 tablets ಇಂದ ಆಗೋದಿಲ್ಲ, ಬಟ್ ಲಾಂಗ್ ಟರ್ಮ್ ಕೋರ್ಸಲ್ಲಿ ಆಗುತ್ತೆ. ಹಾಗಾಗಿ ಸಲಹೆ ಇಲ್ದಿತ್ತು ತಗೊಳ್ಬಾರ್ದು ಅಂತ ನನ್ನ ಅಭಿಪ್ರಾಯ. ಸರ್, ಇನ್ನೊಂದು ಆಘಾತಕಾರಿ ಸುದ್ದಿ ಏನಂತಂದ್ರೆ ಅನ್ನನಾಳಕ್ಕೆ ಸಂಬಂಧಪಟ್ಟಂತಹ ಕ್ಯಾನ್ಸರ್ ಭಾರತದಲ್ಲಿ ಅತಿ ವೇಗದಲ್ಲಿ ಕಾಣಿಸ್ಕೊಳ್ತಾ ಇದೆ ಅನ್ನುವಂಥ ರಿಸರ್ಚ್ ಹೇಳ್ತಾ ಇದೆ. ಮತ್ತೆ ಅದು ಬರೋದು ಸಹ ಗೊತ್ತಾಗೋದಿಲ್ಲ. ಅದೇ ಮತ್ತೆ ಇವೇ ಲಕ್ಷಣಗಳಿರುತ್ತೆ. ಹೊಟ್ಟೆ ಉಬ್ಬರ ಆದ ತಕ್ಷಣನೇ ಕ್ಯಾನ್ಸರ್ ಅಂತ ಯಾರೂ ವೈದ್ಯರ ಹತ್ರ ಹೋಗಲ್ಲ, ಮಾತ್ರೆ ತಗೋತಾರೆ, ಸುಮ್ಮನಿರ್ತಾರೆ. ಅದು ಕೊನೆ ಸ್ಟೇಜಲ್ಲಿ ಮಾತ್ರ ಗೊತ್ತಾಗುತ್ತೆ ಅಂತಾರೆ. ಹಾಗಾಗಿ ಜ್ವರ, ಕೆಮ್ಮು ಅಥವಾ ಮಧುಮೇಹ ಬಂದವರು ಹೋಗಿ 3 ತಿಂಗಳಿಗೊಮ್ಮೆ ಟೆಸ್ಟ್ ಮಾಡಿಸ್ಕೋತಾರೆ. ಇನ್ನೇನೋ ಕಾಯಿಲೆ ಇರೋರು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಹೋಗ್ತಾರೆ. ಆದರೆ ಈ ಹೊಟ್ಟೆ ಸಮಸ್ಯೆ ಬಂದಾಗ ಅವರವರೇ ಮನೆ ಮದ್ದುಗಳನ್ನು ಮಾಡ್ಕೊಂಡು ಅದೊಂದು ಸ್ವಲ್ಪ ಕಮ್ಮಿ ಆಗುತ್ತೆ, ಸುಮ್ಮನಾಗ್ಬಿಡ್ತಾರೆ. ಅದು ಕೊನೆ ಹಂತಕ್ಕೆ ಬಂದಾಗ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಇದಕ್ಕೇನಾದರೂ ಹೀಗೆ ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಆ ಥರ ಕಾಮನ್ ಟೆಸ್ಟ್ ಮಾಡಿಸ್ಕೊಳ್ಳೋ ಥರದ್ದು ಏನಾದ್ರು ವ್ಯವಸ್ಥೆ ಇದೆಯಾ? ಗೈಡ್ಲೈನ್ಸ್ ಪ್ರಕಾರ ಇದು ಜನರಲಿ ವೆಸ್ಟರ್ನ್ ಕಂಟ್ರೀಸಲ್ಲಿ ತುಂಬ ಫಾಲೋ ಮಾಡ್ತಾರೆ. ಯಾಕಂದರೆ ಅಲ್ಲಿ ಕರಳು ಕ್ಯಾನ್ಸರ್ ಸಂಖ್ಯೆ ತುಂಬ ಜಾಸ್ತಿ. ಈವನ್ ಜಾಪನೀಸ್ ಪಾಪ್ಯುಲೇಷನ್ ಅಲ್ಲಿ ಸ್ಟಮಕ್ ಕ್ಯಾನ್ಸರ್ ಸಂಖ್ಯೆ ಜಾಸ್ತಿ. ಸೊ ಅವರು ಎಂಡೋಸ್ಕೋಪಿ ಗೈಡ್ಲೈನ್ಸ್ ತುಂಬ ಕಟ್ಟುನಿಟ್ಟಾಗಿ ಫಾಲೋ ಮಾಡ್ತಾರೆ. ಎನಿ ಪೇಷಂಟ್ more than 45 years, every 5 years ಎಂಡೋಸ್ಕೋಪಿ ಆ್ಯಂಡ್ ಕೊಲೊನೋಸ್ಕೋಪಿ ಇಸ್ ಮ್ಯಾಂಡೇಟ್ರಿ. ಇಫ್ ದ ಪೇಷಂಟ್ ಇಸ್ ಲೆಸ್ ದೆನ್ 45 years, ಆಮೇಲೆ ಅವ್ರಿಗೆ ಏನಾದ್ರು ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ, ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ವಿತ್ ಸ್ಟಮಕ್ ಕ್ಯಾನ್ಸರ್ ಅಥವಾ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ವಿತ್ ಕೋಲೋನ್ ಕ್ಯಾನ್ಸರ್ ಇದ್ರೆ, ಅವ್ರ ಫಸ್ಟ್ ಡಿಗ್ರಿ ರಿಲೇಟಿವ್ಸಿಗೆ ಯಾವ ಏಜಿಗೆ ಆಗಿತ್ತು 5 years ಬಿಫೋರ್ ದಟ್ ದೇ ಹ್ಯಾವ್ ಟು ಅಂಡರ್ಗೋ ದ ರಿಕ್ವೈರ್ಡ್ ಇವಾಲ್ಯೂಯೇಷನ್. ಏನಾದ್ರು ಫಸ್ಟ್ ಡಿಗ್ರಿ ರಿಲೇಟಿವ್ಸಿಗೆ 45 ಅಥವಾ 44 yearsಗೆ ಕೊಲೋನ್ ಕ್ಯಾನ್ಸರ್ ಆಗಿದ್ರೆ, ಅವರ ಫಸ್ಟ್ ಡಿಗ್ರಿ ಏನೇನು ರಿಲೇಟಿವ್ಸ್ ಬರ್ತಾರೆ ಅವರೆಲ್ಲ 40 yearsಗೆ ಕೊಲೊನೋಸ್ಕೋಪಿ ಮಾಡಿಸ್ಕೊಳ್ಬೇಕು. ಯಾಕಂದ್ರೆ ಮೋಸ್ಟ್ ಆಫ್ ದ ಕೋಲೋನ್ ಕ್ಯಾನ್ಸರ್ಸ್ ಡೆವಲಪ್ ಬೈ ಎ ಪ್ರೋಸೆಸ್ ಕಾಲ್ಡ್ ಎಸ್ ಪಾಲಿಪ್ಸ್.
ಸಣ್ಣ ಸಣ್ಣ ಮೊಳಕೆ ಕಾಳಕ್ಕೆ ಬೆಳುತ್ತವೆ, ವಿಚ್ ಓವರ್ ಎ ಪೀರಿಯಡ್ ಆಫ್ 7 to 8 years ಡೆವಲಪ್ ಇಂಟು ಕೋಲನ್ ಕ್ಯಾನ್ಸರ್ಸ್. ಸೊ ಈ ಮೊಳಕೆ ಕಾಳು ನಾವು ಕೊಲೊನೋಸ್ಕೋಪಿಲೇ ಹೊರಗಡೆ ತೆಗಿಬೋದು, ಸಣ್ಣ ಸಣ್ಣ ಮಚ್ಚೆಗಳ ಥರ ಇರ್ತವೆ. ಸೊ ಅದನ್ನು ನಾವು ಕೊಲೊನೋಸ್ಕೋಪಿಲೇ ಹೊರಗಡೆ ತೆಗಿಬೋದು. ಅದನ್ನು ಕ್ಯಾನ್ಸರ್ ಆಗಿ ಡೆವಲಪ್ ಮಾಡೋದನ್ನ ನಾವು ಈಸಿಯಾಗಿ ಪ್ರಿವೆಂಟ್ ಮಾಡ್ಬೋದು. ಸೊ ವೆಸ್ಟರ್ನ್ ಕಂಟ್ರೀಸಲ್ಲಿ ಕೊಲೊನೋಸ್ಕೋಪಿ ಆ್ಯಂಡ್ ಎಂಡೋಸ್ಕೋಪಿ ಆಫ್ಟರ್ 45 years ಎವ್ರಿಬಡಿ ಅಂಡರ್ಗೋ ರೆಗ್ಯುಲರ್ ಇವ್ಯಾಲ್ಯೂಯೇಷನ್. ಬಟ್ ಇಂಡಿಯಾದಲ್ಲಿ ಇನ್ನೂ ಆ ಪ್ರಾಕ್ಟೀಸ್ ಬಂದಿಲ್ಲ. ಬಟ್ ಆ ಪ್ರಾಕ್ಟೀಸ್ ಇಟ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಬೋತ್ ಆರ್ ಆಫೀಸ್ ಬೇರ್ ಪ್ರೊಸೀಜರ್ಸ್. ಜಸ್ಟ್ 10 to 15 minutes ಅಲ್ಲಿ ಎಂಡೋಸ್ಕೋಪಿ ಆಗುತ್ತೆ, 45 minutes to 1 hour ಅಲ್ಲಿ ಕೊಲೊನೋಸ್ಕೋಪಿ ಆಗುತ್ತೆ. ತುಂಬ ಲಾಂಗ್ ಅಡ್ಮಿಷನ್ಸು ಬೇಕಾಗಲ್ಲ. ಮತ್ತು ಈಗಿನ ಇದರಲ್ಲಿ ಎಂಡೋಸ್ಕೋಪಿ ಆ್ಯಂಡ್ ಕೊಲೊನೋಸ್ಕೋಪಿ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ಸಲ್ಲೂ ಜನಗಳಿಗೆ ಅವೈಲೇಬಲ್ ಆಗಿದೆ. 15-20 years ಬ್ಯಾಕ್ ಎಂಡೋಸ್ಕೋಪಿ ಕೊಲೊನೋಸ್ಕೋಪಿ ಬ್ಯಾಂಗ್ಳೂರಿಗೆ ಹೋಗಬೇಕಾಗಿತ್ತು. ಈಗ ಎಲ್ಲ ಡಿಸ್ಟಿಕ್ಸಲ್ಲೂ ಅವೈಲೇಬಲ್ ಇದ್ದಾರೆ, ಮಾಡೋರು ಇದ್ದಾರೆ. ಹಾಗಾಗಿ ಅದನ್ನು ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ತುಂಬ ಒಳ್ಳೆಯದು. ತುಂಬ ದೊಡ್ಡ ವೆಚ್ಚವನ್ನು ತೆರೋದಕ್ಕೂ ಮೊದಲೇ ಎಚ್ಚೆತ್ಕೊಂಡ್ರೆ ಒಳ್ಳೆಯದು. ಆಮೇಲೆ ಹೊಟ್ಟೆಗೆ ಸಂಬಂಧಪಟ್ಟಿರೋದು ನಿನ್ನೇನೋ ತಿಂದೆ, ಮೊನ್ನೆನೋ ತಿಂದೆ, ಸರಿ ಹೋಯ್ತು, 2 ದಿವಸ ಆಯಿತು, ಮಜ್ಜಿಗೆ ಕುಡಿದ್ರೆ ಸರಿ ಹೋಗುತ್ತೆ, ಆಮೇಲೆ ಜೀರಿಗೆ ನೀರು ಕುಡಿದ್ರೆ ಸರಿ ಹೋಗುತ್ತೆ. ಸರ್, ಅವೆಲ್ಲ ಮನೆ ಮದ್ದುಗಳಿದಾವಲ್ಲ, ಅವು ನಿಜವಾಗ್ಲೂ ವರ್ಕ್ ಆಗ್ತವ? ಅವೇನಾಗುತ್ತೆ, ಪೇಷಂಟ್ಸಿಗೆ ಸಿಂಪ್ಟಮ್ಯಾಟಿಕ್ ರಿಲೀಫ್ ಅನ್ನೋದು ಕೊಡುತ್ತೆ. ಈಗ ಪೇಯ್ನ್ ಕಿಲ್ಲರ್ಸ್ ಪೇಯ್ನಿಗೆ ತಗೊಂಡಾಗ ಅಥವಾ ಏನಾದ್ರು ಆಯಿಲ್ಗಳು ಪೇಯ್ನಿಗೆ ಹಚ್ಚಿದಾಗ, ಅದೇ ಥರ ಈ ಜೀರಿಗೆ ನೀರು, ಆಸಿಡ್, ಸೋಡಾ ಅವನ್ನೆಲ್ಲ ಏನು ಜನರು ಕುಡಿತಾರೆ, ಸಿಂಪ್ಟಮ್ಯಾಟಿಕ್ ರಿಲೀಫ್ ಅಂತ ಅನ್ಸುತ್ತೆ, ವಿಚ್ ಇಸ್ ಆಲ್ಮೋಸ್ಟ್ ಟೆಂಪರರಿ. ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಏನದು ಕಂಡುಹಿಡಿಯೋದು ವೆರಿ ವೆರಿ ಇಂಪಾರ್ಟೆಂಟ್. ಈ ಥರ ಸಿಂಪ್ಟಮ್ಸ್ ಇರೋರು ಎಲ್ಲರಿಗೂ ಮೇಜರ್ ಪ್ರಾಬ್ಲಮ್ಸ್ ಇರುತ್ತೆ ಅಂತ ನಾವು ಹೇಳೋದಿಲ್ಲ. ಬಟ್ ಅಟ್ಲೀಸ್ಟ್ ಯಾರಿಗಿರುತ್ತೆ ಅವರಿಗೆ ಅರ್ಲಿ ಟ್ರೀಟ್ಮೆಂಟ್ ಸಿಗೋದ್ರಿಂದ ಇಟ್ ಪ್ರಿವೆಂಟ್ಸ್ ಎ ಮೇಜರ್ ಡಿಸಾಸ್ಟರ್. ಈಗ ಒಂದು ವೇಳೆ ಸ್ಟಮಕಲ್ಲಿ ಕ್ಯಾನ್ಸರ್ ಅಥವಾ ಅಲ್ಸರ್ ಇದ್ದು ತುಂಬ ಪ್ರಾಮಿನೆಂಟ್ ಆಗಿ ಅಥವಾ ತುಂಬ ಡೆವಲಪ್ ಆಗಿ ಪ್ರಾಬ್ಲಮ್ಸ್ ತುಂಬ ಲಾಸ್ಟ್ ಸ್ಟೇಜಲ್ಲಿ ಕಂಡುಹಿಡಿಯೋದಕ್ಕಿಂತ ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿದೆ ಕೆಲವೊಂದಿಷ್ಟು ಅರ್ಲಿ ಸ್ಟೇಜ್ ಡಿಸೀಸಸ್ ನಾವು ಎಂಡೋಸ್ಕೋಪಿಲೇ ಮ್ಯಾನೇಜ್ ಮಾಡ್ಬೋದು. ಇನ್ನು ಕೆಲವೊಂದಿಷ್ಟು ಡಿಸೀಸಸ್ ನಾವು ಸರ್ಜಿಕಲಿನೂ ಕ್ಯೂರ್ ಮಾಡ್ಬೋದು ಸ್ಟಮಕ್ ಕ್ಯಾನ್ಸರ್ಸಲ್ಲಿ. ಬಟ್ ಒನ್ಸ್ ಇಟ್ ಕ್ರಾಸಸ್ ಅ ಸರ್ಟನ್ ಸ್ಟೇಜ್ ಕ್ಯಾನ್ಸರ್ ಬಿಕಮ್ಸ್ ಇನ್ಕ್ಯೂರಬಲ್. ಹಾಗಾಗಿ ಸಿಂಪ್ಟಮ್ಸ್ ನೆಗ್ಲೆಕ್ಟ್ ಮಾಡೋದು ನಾಟ್ ಅಪ್ರೋಪ್ರಿಯೇಟು. ಎಸ್ಪೆಷಲಿ ಯಾರು 45-50 years ಮೇಲಿದ್ದವರಿದ್ದರೆ ಸೊ ಬೆಟರ್ ಎಂಡೋಸ್ಕೋಪಿ ಮಾಡಿಸ್ಕೊಳೋದು ಉತ್ತಮ. ಮತ್ತು ಸಾಕಷ್ಟು ಜನ ಏನಾಗ್ತದೆ, ಅವರು BP ಮಾತ್ರೆ, ಶುಗರ್ ಮಾತ್ರೆ ತೊಗೊಳ್ತಿರ್ತಾರೆ. ಸೊ ಅದರಿಂದನೇ ನಮಗೆ, ಅಥವಾ ರಕ್ತ ತೆಳ್ಳಗಾಗ ಮಾತ್ರೆ ಇಕೋಸ್ಪ್ರಿನನ್ನು ತೊಗೊಂಡು, ಸೊ ಅದರಿಂದ ಆಗ್ತಿದೆ ಅಂತ ದೇ ಕೀಪ್ ನೆಗ್ಲೆಕ್ಟಿಂಗ್. ಪ್ಲಸ್ ಅದ್ರ ಜೊತೆಗೆ ಎಲ್ಲರೂ ಈಗ ರೆಗ್ಯುಲರ್ ಆಗಿ PPI ತೊಗೊಳ್ತಾನೆ ಇರ್ತಾರೆ, ಪ್ಯಾಂಟೋಪ್ರಜಲ್. ಸೊ ಅವ್ರಿಗೆ ಸಿಂಪ್ಟಮ್ಸು ಪ್ರಾಮಿನೆಂಟಾಗಿ ಕಾಣಿಸೋದಿಲ್ಲ. ಸೊ ಅಂಥ ಪೇಷಂಟ್ಸಲ್ಲಿ ಇದ್ದಾಗ ಒನ್ಸ್ ಇನ್ 5 years ಎಂಡೋಸ್ಕೋಪಿ ಮಾಡಿಸ್ಕೊಳೋದು ವೆರಿ ಇಂಪಾರ್ಟೆಂಟ್. ಸೊ ದಟ್ ದೇ ಡೋಂಟ್ ಮಿಸ್ ಎನಿಥಿಂಗ್. ತಜ್ಞ ವೈದ್ಯರನ್ನ ಕಂಡ್ರೆ ಅವ್ರಿಗೆ ಬೇಕೋ ಬೇಡವೋ ಅಂತ ವೈದ್ಯರೇ ಹೇಳ್ತಾರೆ. ಬೇಕಾದ್ರೆ ಮಾಡಿಸ್ಕೊಂಡು, ಅಂದ್ರೆ ತುಂಬಾ ದೊಡ್ಡ ಮಟ್ಟಕ್ಕೆ ಹೋದ್ಮೇಲೆ ಸಫರ್ ಆಗೋದಕ್ಕಿಂತ, ದುಃಖ ಪಡೋದಕ್ಕಿಂತ ಮೊದಲೇ ಕಂಡು ಹಿಡ್ಕೊಳ್ಳೋದು ಒಳ್ಳೇದು. ಇದು ಒಂದು. ಎರಡನೇದು, ಈ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಈಗ ಗ್ಯಾಸ್ಟ್ರೈಟಿಸ್ ಅಂತ ಒಂದೇ ಪದದಲ್ಲಿ ಹೇಳ್ತಾರೆ. ಬೇರೆ ಬೇರೆ ಪದಗಳ ಬಳಕೆ ಗೊತ್ತಿಲ್ಲದೆ ಇರೋದ್ರಿಂದ, ಅಥವಾ ಯಾವ ಲಕ್ಷಣಗಳು ಕಂಡ್ರೆ ಏನು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಡ್ತಾರೆ. ಇದು ಒಂದು ಸರ್, ನೀವು ಹೇಳ್ದ ಹಾಗೆ ಒಂದು ಆಹಾರದಲ್ಲಿ ಆಗಿರುವಂತಹ ವ್ಯತ್ಯಾಸ. ಎರಡನೇದು ನಮ್ಮ ಜೀವನ ಶೈಲಿಯಲ್ಲಿ ಆಗಿರುವಂತಹ ವ್ಯತ್ಯಾಸ ಸಹ. ಹೇಗಿರ್ಬೇಕು ಸರ್ ಗ್ಯಾಸ್ಟ್ರಿಕ್ ಬರಬಾರ್ದು ಅಂದ್ರೆ? ಕೆಲವ್ರು ಹೇಳ್ತಾರೆ ಕಾಫಿ ಕುಡಿದ್ರೆ ಬರುತ್ತೆ ಅಂತ, ಕೆಲವ್ರು ಹೇಳ್ತಾರೆ ಟೀ ಕುಡಿದ್ರೆ ಬರುತ್ತೆ ಅಂತ, ಇನ್ ಕೆಲವ್ರು ಹೇಳ್ತಾರೆ ಎಣ್ಣೆ ತಿಂದಾಗ ಬರುತ್ತೆ ಅಂತ, ಸ್ಪೈಸಿ ತಿನ್ಬೇಡಿ. ಇದೆಲ್ಲ ನಿಜಾನ ಇದು? ಅಥವಾ ಚಟುವಟಿಕೆಯಿಂದ ಹಿಂದೆಲ್ಲ ಇದ್ರಪ್ಪ, ಚೆನ್ನಾಗಿ ಊಟ ಮಾಡೋರು, ಆರಾಮಾಗಿ ಕೆಲಸ ಮಾಡ್ಕೊಂಡಿರೋರು, ಅವ್ರಿಗೆ ಗ್ಯಾಸ್ಟ್ರಿಕ್ ಅವೆಲ್ಲ ಬರ್ತಾನೆ ಇರ್ಲಿಲ್ಲ. ಈಗ ಎಲ್ಲಾರ್ಗು ಗ್ಯಾಸ್ಟ್ರಿಕ್ ಮಾತ್ರೆ. ಹೇಗಿರ್ಬೇಕು ಸರ್ ನಮ್ಮ ಜೀವನ ಶೈಲಿ? ಹೇಗಿರ್ಬೇಕು? ಮತ್ತೆ ಜೀವನ ಶೈಲಿಯಿಂದ ಇದನ್ನ ತಡೆಗಟ್ಟಕ್ಕೆ ಸಾಧ್ಯನಾ? ಮೊದಲನೇದಾಗಿ ಈ ಸಿಂಪ್ಟಮ್ಸ್ ಗ್ಯಾಸ್ಟ್ರೈಟಿಸ್ ಇಂದಾನೆ ಅಂತ ಕನ್ಫರ್ಮ್ ಮಾಡ್ಕೊಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಬೇರೆ ಏನು ಕಾರಣದಿಂದ ಈ ಸಿಂಪ್ಟಮ್ಸ್ ಡೆವಲಪ್ ಆಗ್ತಿಲ್ಲ, ಫ್ಯಾಟಿ ಲಿವರ್ ಆಗಿರ್ಬೋದು, ಗಾಲ್ ಬ್ಲಾಡರ್ ಸ್ಟೋನ್ಸ್, ಪಿತ್ತಕೋಶದ ಕಲ್ಲಲ್ಲೂ ಅದೇ ಥರ ಸಿಂಪ್ಟಮ್ಸ್ ಇರ್ಬೋದು, ಅಥವಾ ಮೆಡಿಸಿನ್ ಇಂಡ್ಯೂಸ್ಡ್ ಸ್ಟಮಕ್ ಇರಿಟೇಷನ್ಸ್ ಇರ್ಬೋದು, ಪೇನ್ ಕಿಲ್ಲರ್ಸ್ ಆಗಲಿ, ಕೆಲವೊಂದಿಷ್ಟು ರಕ್ತ ತೆಳ್ಳ ಎಕೋಸ್ಪ್ರಿನ್ ಮಾತ್ರೆ ಆಗಲಿ, ಅವನ್ನೆಲ್ಲ ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ಆಮೇಲೆ ಪ್ರಾಪರ್ ಡಯಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಟೈಮಿಗೆ ಸರಿಯಾಗಿ ಆಹಾರ ತಿನ್ನೋದು ವೆರಿ ಇಂಪಾರ್ಟೆಂಟ್. ಲಾಂಗ್ ಬ್ರೇಕ್ಸ್ ಕೊಡಬಾರ್ದು. ಸಾಧಾರಣ ಕೆಲವರು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾರೆ, ಅಥವಾ ಲಾಂಗ್ ಬ್ರೇಕ್ಸ್ ಕೊಟ್ಟಾಗ 10 to 12 hours ಕಂಟಿನ್ಯೂಸ್ ಬ್ರೇಕ್ ಕೊಟ್ಟಾಗ, ಡಯಟರಿ ಹ್ಯಾಬಿಟ್ಸ್ ಇರ್ರೆಗ್ಯುಲರ್ ಆದಾಗ ಜನರಲಿ ಟೆನ್ ಟು ಡೆವಲಪ್ ಗ್ಯಾಸ್ಟ್ರೈಟಿಸ್. ದಟ್ ಇಸ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಂದರೆ, ಪೇಷಂಟ್ಸು ಬೆಳಗ್ಗೆ ಎದ್ದ ತಕ್ಷಣ ಮೆನಿ ಪೀಪಲ್ ಎಲ್ಲರಿಗೂ ಹ್ಯಾಬಿಟ್ ಇರುತ್ತೆ ಕಾಫಿ ಕುಡಿಯೋದಕ್ಕೆ, ಅದು ಮಾಡೋದಕ್ಕೆ. ಬಟ್ ಇಫ್ ದೇ ಆರ್ ಟೇಕಿಂಗ್ ಮೆನಿ ಮೆಡಿಕೇಶನ್ಸ್, ಡಯಾಬಿಟಿಸು, ಬ್ಲಡ್ ಥಿನ್ನರ್ಸ್ ಎಲ್ಲ ತೊಗೊಳ್ತಿದ್ದಾರೆ ಅಂದರೆ ಬೆಟರ್ ಟು ಅವಾಯ್ಡ್ ದಟ್. ಎಂಟಿ ಸ್ಟಮಕಲ್ಲಿ ಕಾಫಿ ಟೀ ಅವಾಯ್ಡ್ ಮಾಡೋದು ಒಳ್ಳೇದು. ಇಫ್ ದೇ ಆರ್ ಟೇಕಿಂಗ್ ಮೆನಿ ಮೆಡಿಕೇಶನ್ಸ್, ಜನರಲಿ ಬ್ರೇಕ್ಫಾಸ್ಟ್ ಆದಮೇಲೆ ತೊಗೊಳೋದ್ರಲ್ಲಿ ಇಟ್ ವಿಲ್ ನಾಟ್ ಹ್ಯಾವ್ ದಟ್ ಮಚ್ ಆಫ್ ಇಂಪ್ಯಾಕ್ಟ್ ಅಂತ ನಾನು ಹೇಳ್ತೀನಿ. ಯೂಶಲಿ ನಾನು ಹೇಳ್ದಂಗೆ ಈ H. pylori ಇನ್ಫೆಕ್ಷನ್ ನೀರಿನಿಂದ ಬರುವಂಥದ್ರಿಂದ ನೀರು ಕ್ಲೀನಾಗಿ ಇರೋದು ಉಪಯೋಗಿಸೋದು, ಅದು ತುಂಬ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಇರುತ್ತೆ. ಈವನ್ ಔಟ್ಸೈಡ್ ಫುಡ್
ವಿಚ್ ದೇ ಕನ್ಸ್ಯೂಮ್ ಅಲ್ಲ, ಚಾಟ್ಸ್ ಆ್ಯಂಡ್ ಅದರ್ ಥಿಂಗ್ಸ್, ಅಲ್ಲೂ ಮೇಕ್ ಶೋರ್ ದ ಫುಡ್ ಇಸ್ ಕ್ಲೀನ್. ಯಾಕಂದರೆ ಅಲ್ಲಿ ಉಪಯೋಗಿಸೋ ನೀರಿನಿಂದನೂ ಈ ಇನ್ಫೆಕ್ಷನ್ ಬರ್ಬೋದು. ಸೊ ಅದು ಲಾಂಗ್ ಟರ್ಮ್ ಪ್ರಿವೆನ್ಷನಿಗೆ ಅದು ಬೆನಿಫಿಟ್ ಆಗುತ್ತೆ. ಇನ್ನು ನಾವೇನು ಹೇಳ್ತೀವಿ, ಈ ಸ್ಪೈಸಿ ಫುಡ್ಸ್ ಅವೆಲ್ಲ ಕಾಂಟ್ರಿಬ್ಯೂಟ್ ಮಾಡುತ್ತೆ, ಬಟ್ ದೇ ಅಲೋನ್ ವಿಲ್ ನಾಟ್ ಡೈರೆಕ್ಟ್ಲಿ ಕಾಸ್ ಗ್ಯಾಸ್ಟ್ರೈಟಿಸ್ ಫಾರ್ ಲಾಂಗ್ ಡ್ಯೂರೇಷನ್. ಯೂಶ್ವಲಿ ಪೇಷಂಟಿಸ್ಗೆ ಏನಾದ್ರು ಒಂದು ಅಂಡರ್ಲೈಯಿಂಗ್ ಇಶ್ಯೂಸ್ ಇರುತ್ತೆ, ಐದರ್ ಮೆಡಿಸಿನ್ ಇಂಡ್ಯೂಸ್ಡ್ ಗ್ಯಾಸ್ಟ್ರೈಟಿಸ್ ಇರುತ್ತೆ ಅಥವಾ ಎಕ್ವೆಲೆಂಟ್ಗೆ. ಸೊ ಯಾವಾಗ ಈ ಫುಡ್ಸ್ ತಗೊಂಡಾಗೆಲ್ಲ ಅವ್ರಿಗೆ ಇರಿಟೇಷನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಅಕ್ಯುರೇಟ್ ಆಗಿ ಅದನ್ನು ಟ್ರೀಟ್ ಮಾಡಿದಾಗ ಸ್ಪೈಸಿ ಫುಡ್ಸ್ ಅಲೋನ್ ಮೆ ನಾಟ್ ಕಾಸ್ ಲಾಂಗ್ ಸ್ಟ್ಯಾಂಡಿಂಗ್ ಗ್ಯಾಸ್ಟ್ರೈಟಿಸ್. ಒಂದೆರಡು ಟೈಮ್ ಆಗುತ್ತೆ, ಒಂದೆರಡು ಮಾತ್ರೆ ತಗೊಂಡ್ರೆ ಸರಿ ಹೋಗುತ್ತೆ. ಸೊ ಆದಷ್ಟು ಸ್ಪೈಸಿ ಫುಡ್ಸು ಎಲ್ಡರ್ಲಿ ಪೇಷಂಟ್ಸ್ ಅವಾಯ್ಡ್ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗ್ತದೆ. ಯಾಕಂದರೆ ದೇ ವಿಲ್ ಬಿ ಟೇಕಿಂಗ್ ಲಾಟ್ ಆಫ್ ಮೆಡಿಕೇಶನ್ಸ್ ವಿಚ್ ಯು ಕ್ಯಾನಾಟ್ ಸ್ಟಾಪ್. ಸೊ ಈ ಫ್ಯೂ ಡಯಟರಿ ಚೇಂಜಸ್ ಅಲ್ಲಿ ದೇ ಕ್ಯಾನ್ ಮೇಂಟೈನ್ ಎ ವೆಲ್ ಗುಡ್ ಲೈಫ್. ಮತ್ತೆ ದೈಹಿಕ ಚಟುವಟಿಕೆಯಿಂದ ಏನು ಮೇಜರ್ ಇಂಪ್ಯಾಕ್ಟ್ ಗ್ಯಾಸ್ಟ್ರೈಟಿಸ್ಗೆ ಆಗೋದಿಲ್ಲ. ಕೆಲವು ಪೇಷಂಟ್ಸ್ ಏನು ಮಾಡ್ತಾರೆ, ನೈಟ್ ಡ್ಯೂಟೀಸ್ ಎಲ್ಲ ಇದ್ದು, ಈಗ ನೈಟ್ ಶಿಫ್ಟ್ಸ್ ಮಾರ್ನಿಂಗ್ ಶಿಫ್ಟ್ಸ್ ಇದ್ದಾಗ ಇಟ್ ವಿಲ್ ಇಂಪ್ಯಾಕ್ಟ್ ಸಮ್ ಡೈಜೆಷನ್ಸ್. ಅವರಿಗೆ ಹೋಲ್ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ಯಾಕ್ಟ್ ಆಗಿರುತ್ತೆ. ಎಸ್ಪೆಷಲಿ ಇದೆಲ್ಲ ಕಾನ್ಸ್ಟಿಪೇಷನ್, ಬ್ಲೋಟಿಂಗ್, ಬರ್ಪಿಂಗ್ ಎಲ್ಲ ಜಾಸ್ತಿ ಇರುತ್ತೆ. ಫ್ಯೂ ಡೇಸ್ ಆಫ್ ನೈಟ್ ಡ್ಯೂಟಿ, ಫ್ಯೂ ಡೇಸ್ ಆಫ್ ಶಿಫ್ಟ್ಸ್ ಡ್ಯೂಟಿ ಇದ್ದಾಗ. ದಟ್ ಇಸ್ ಬಿಕಾಸ್ ಪೇಷಂಟ್ಸ್ ವಿಲ್ ಲೂಸ್ ವಾಟ್ ಇಸ್ ಕಾಲ್ಡ್ ಅ ಸಿರ್ಕ್ಯಾಡಿಯನ್ ರಿದಮ್. ಒಂದು ರಿದಮ್ ಇರುತ್ತೆ ಬಾಡಿಯಲ್ಲಿ ಕಾಲ್ಡ್ ಸಿರ್ಕ್ಯಾಡಿಯನ್ ರಿದಮ್. ಯು ಸ್ಲೀಪ್, ಯು ಗೆಟ್ ಅಪ್, ದೆನ್ ದಟ್ ಹೋಲ್ ಸಿಸ್ಟಮ್ ಇಸ್ ಸೆಟ್. ಆ ಸಿಸ್ಟಮ್ ಕಂಟಿನ್ಯೂಸ್ ಆಲ್ಟರ್ ಆದಾಗ ದೇ ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ದೇರ್ ಗಟ್ ಇನ್ ಅ ಪ್ರಾಪರ್ ಫ್ಲೋ ಅಂತ ನಾವು ಕರಿತೀವಿ. ಆವಾಗ ಪೇಷಂಟ್ ಟೆಂಡ್ ಟು ಕಾನ್ಸ್ಟಿಪೇಷನ್, ದೇ ಟೆಂಡ್ ಟು ಬ್ಲೋಟಿಂಗ್ and they feel their stomach is bloated ಅಂದರೆ ಹೆವಿ ಅನ್ಸುತ್ತೆ. they will call this as gastritis only, but it is majorly because of the loss of circadian rhythm. ಸೊ ಅಂಥವ್ರಿಗೆ ನಾನು ಏನು ಅಡ್ವೈಸ್ ಮಾಡ್ತೀನಿ, ಆದಷ್ಟು ಕಂಟಿನ್ಯೂ ಎ ಫಿಕ್ಸ್ಡ್ ಪ್ಯಾಟರ್ನ್, ಸ್ಲೀಪ್ ಇನ್ ಎ ಫಿಕ್ಸ್ಡ್ ಟೈಮ್, ಹ್ಯಾವ್ ಬ್ರೇಕ್ಫಾಸ್ಟ್ ಇನ್ ಎ ಫಿಕ್ಸ್ಡ್ ಟೈಮ್ ಆ್ಯಂಡ್ ಎಂಟಿ ಯುವರ್ ಬೌಲ್ ಇನ್ ಎ ಫಿಕ್ಸ್ಡ್ ಟೈಮ್. ಅವಾಗ ಫಿಕ್ಸ್ಡ್ ಪ್ಯಾಟರ್ನ್ ಒಂದು ಸೆಟ್ ಮಾಡಿಕೊಂಡ್ರೆ ಅವ್ರ ವರ್ಕ್ ಪ್ಯಾಟರ್ನಿಗೆ ತಕ್ಕಾಗಿ ದಿಸ್ ಬ್ಲೋಟಿಂಗ್ ವಿಲ್ ಕಮ್ ಡೌನ್. ಸರ್, ಈಗ ಗ್ಯಾಸ್ಟ್ರಿಕ್ ಅಂತ ಏನು ಕರಿತೀವಿ ನಮ್ಮ ಜನಸಾಮಾನ್ಯರ ಭಾಷೆಯಲ್ಲಿ, ಅದು ಎಷ್ಟು ದಿವಸ ಮುಂದುವರೆದ್ರೆ ಅವರು ವೈದ್ಯರನ್ನು ಕಾಣಲೇಬೇಕು? ಯೂಶ್ವಲಿ ನಾವೇನು ಅಂತೀವಿ ಅಂದರೆ, ಪೇಷಂಟ್ಸಿಗೆ 2 or more ಎಪಿಸೋಡ್ಸ್ ಆಫ್ ಗ್ಯಾಸ್ಟ್ರೈಟಿಸ್ ರಿಕ್ವೈರಿಂಗ್ ಲಾಂಗ್ ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್. ಅದಕ್ಕೆ ಅಕ್ಯುರೇಟ್ ನಂಬರ್ಸ್ ಇಲ್ಲ. ಲಾಂಗ್ ಡ್ಯೂರೇಷನ್ ಅಂದರೆ 3 to 5 days ಆಫ್ ಟ್ರೀಟ್ಮೆಂಟ್ ಅಥವಾ 1 week ಆಫ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. 6 ತಿಂಗಳಲ್ಲಿ ಈ ಥರ ಮೋರ್ ದೆನ್ 2 episodes ಆದರೆ ದೇ ವಿಲ್ ನೀಡ್ ಟು ಕನ್ಸಲ್ಟ್ ಎ ಡಾಕ್ಟರ್. ಇಫ್ ದಟ್ ಜಸ್ಟ್ ಹ್ಯಾವಿಂಗ್ 1 or 2 tablets ಇನ್ 6 months ಪೀರಿಯಡ್, ಎಲ್ಲೋ ಒಂದು ಹೊರಗಡೆ ಊಟ ಮಾಡಿ 1 ಟ್ಯಾಬ್ಲೆಟ್ ಅಂತ ಕಮ್ಮಿ ಆಯಿತು, ದಟ್ ಈಸ್ ಓಕೆ. ಬಟ್ ಇಫ್ ದರ್ ಹ್ಯಾವಿಂಗ್ ಕಂಟಿನ್ಯೂಸ್ ಸಿಂಪ್ಟಮ್ಸ್ ರಿಕ್ವೈರಿಂಗ್ ಮೋರ್ ದೆನ್ 5 to 7 days ಆಫ್ ಮೆಡಿಕೇಶನ್ ಆ್ಯಂಡ್ ಇಫ್ ದೇ ಹ್ಯಾವ್ ಸಚ್ 2 or more episodes in 6 months period, then they have to consult a doctor. That is generally considered a long duration of gastritis. ತುಂಬ ಧನ್ಯವಾದಗಳು ಸರ್. ಯಾವಾಗ ಈ ಗ್ಯಾಸ್ಟ್ರೈಟಿಸ್ ಅಂತ ನಾವು ನೆಗ್ಲೆಕ್ಟ್ ಮಾಡಲಾರ್ದೆ ತಜ್ಞ ವೈದ್ಯರನ್ನು ಕಾಣೋದ್ರಿಂದ ಏನೇನೆಲ್ಲ ಮುಂದೆ ಆಗುವಂತಹ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ತಪ್ಪಿಸಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಇದುವರೆಗೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಈ ಕುರಿತು ಕರುಳು ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಭಾಷ್ ಕೆಜಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.